ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಂದನೆ ಕರ್ತನೆ. ಅಪ್ಪ, ಈ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸು ನನ್ನ ಏಸಯ್ಯ. ಈ ಸಮಯದಲ್ಲಿ ವಾಕ್ಯ ಭಾಗಕ್ಕೆ ಹೋಗುವಾಗ ದೇವರಾತ್ಮನೇ ನೀವು ಬಂದು ನನ್ನೊಟ್ಟಿಗೆ ಮಾತನಾಡುವಾಗ, ಅಪ್ಪ ನೀವು ನನ್ನೊಟ್ಟಿಗೆ ಮಾತನಾಡುವಾಗ ನಾವೆಲ್ಲರೂ ಅಪ್ಪ ನಿನ್ನ ಮಾತುಗಳನ್ನು ಕೇಳಿ ಈ ಲೋಕದಲ್ಲಿ ಆತ್ಮಿಕವಾಗಿ ಇನ್ನೂ ಹೆಚ್ಚಾಗಿ ಬಲವೊಂದು ಹಾಗೆ ದೇವರೇ, ನಿನ್ನ ರಾಜ್ಯಕ್ಕೆ ಸಿದ್ಧಪಡುವ ಹಾಗೆ ದೇವರೇ ನೀವೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯಾಂಶ ಏನಂದ್ರೆ, ಜೀವಿತದಲ್ಲಿ ಮೇರೆ ಇಲ್ಲದೆ ಹೋದರೆ ಪ್ರಮಾದವೇ. ಜೀವಿತದಲ್ಲಿ ಅಂದ್ರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಮೇರೆ ಇರುತ್ತೆ, ಒಂದು ನಿಯಮ ಇರುತ್ತೆ. ಮೇರೆ ಅಂದ್ರೆ, ಈಗ ಒಂದು ಮನೆ ಕಟ್ತೀವಿ, ಆ ಮನೆ ಕಟ್ಟಿದ ಮೇಲೆ ಆ ಮನೆ ಸುತ್ತಲೂ ಕಾಂಪೌಂಡ್ ಹಾಕ್ತೀವಿ. ಆ ಕಾಂಪೌಂಡ್ ಅಂದ್ರೆ ಒಂದು ಮೇರೆ. ಆ ಕಾಂಪೌಂಡ್ ಇಲ್ಲ ಅಂದ್ರೆ ಯಾರಾದ್ರೂ ಎಲ್ಲಾದ್ರೂ ಓಡಾಡ್ಬೋದು. ಅದೇ ಒಂದು ಕಾಂಪೌಂಡ್ ಇದ್ರೆ ಆ ಕಾಂಪೌಂಡ್ ಒಂದೇ ಬಾಗಿಲಿರುತ್ತೆ ಅಥವಾ ಒಂದೇ ಗೇಟ್ ಇರುತ್ತೆ, ಅದರಲ್ಲೇ ಒಳಗೆ ಬರಬೇಕು, ಅದರಲ್ಲೇ ಆಚೆ ಹೋಗ್ಬೇಕು. ಅಂದ್ರೆ ಒಂದು ಮೇರೆ ಇರುತ್ತೆ. ಹಾಗೆ ಪ್ರತಿಯೊಬ್ಬರ ಜೀವಿತದಲ್ಲಿ, ಪ್ರತಿಯೊಂದು ಜೀವಿತದಲ್ಲಿ ಒಂದು ಅವರವರ ಜೀವಿತಕ್ಕೆ ಒಂದು ಮೇರೆ ಹಾಕೊಳ್ಬೇಕಾಗಿದೆ, ಒಂದು ನಿಯಮ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ಯೌವನಸ್ಥ ಹುಡುಗರಾಗ್ಲಿ, ಯೌವನಸ್ಥ ಹುಡುಗಿರಾಗ್ಲಿ, ಅವರ ಜೀವಿತಕ್ಕೆ ತನ್ನ ಯೌವನದಲ್ಲಿ ಒಂದು ಮೇರೆ ಹಾಕೊಳ್ಬೇಕಾಗುತ್ತೆ. ಹಾಕೊಂಡ್ರೆ ಮಾತ್ರ ಅವ್ರ ಲೈಫಲ್ಲಿ ಸೆಟ್ಲ್ ಹಾಕೋದಕ್ಕೆ ಚಾನ್ಸ್ ಇರುತ್ತೆ. ಆ ಒಂದು ಮದುವೆ ಆದಂತ ಒಂದು ದಂಪತಿಗಳಾಗ್ಲಿ, ಅವರ ಜೀವಿತಕ್ಕೆ ಒಂದು ನಿಯಮ ಇರ್ತದೆ. ಆ ನಿಯಮ ಅಳವಡಿಸ್ಕೊಂಡು ಅವ್ರು ಪಾಲಿಸಿದರೆ ಅವ್ರೇನಾಗ್ತಾರೆ, ಮುಂದೆ ಒಂದು ಸಂಸಾರ, ಒಂದು ಕುಟುಂಬ ಮಾರ್ಪಡ್ತದೆ. ಆ ನಿಯಮ ಮೀರೋದ್ರೆ, ಆ ಮೇರೆ ಮೀರೋದ್ರೆ ಆ ಕುಟುಂಬವಾಗಿರೋದಿಲ್ಲ. ಹಾಗಾಗಿ ದೇವರು ಈ ಲೋಕವನ್ನ ಒಂದು ಈ ಲೋಕಕ್ಕೆ ಒಂದು ಮೇರೆ ಹಾಕಿದ್ದಾನೆ. ಲೋಕದಲ್ಲಿ ಸಕಲವನ್ನು ಸೃಷ್ಟಿ ಮಾಡಿದ್ದಾನೆ. ಆದಿಕಾಂಡ 3ನೇ ಅಧ್ಯಾಯ 1ನೇ ಅಧ್ಯಾಯದಲ್ಲಿ 9-10 ವಚನಗಳಲ್ಲಿ ನಾವು ನೋಡುವಾಗ, ಅಲ್ಲಿ 3ನೇ ದಿವಸದಲ್ಲಿ ಈ ಒಂದು ಸೃಷ್ಟಿ ಮಾಡ್ತಾನೆ. ನೋಡ್ರಿ, ಅಲ್ಲಿ ಏನ್ ಬರ್ದಿದೆ, 3 ದಿನದಲ್ಲಿ ಒಂದು ಕಾರ್ಯ ಮಾಡ್ತಾನೆ. 9-10ನೇ ವಚನದಲ್ಲಿ ಏನ್ ಬರೀತಂದ್ರೆ, ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಹಾಗೆ ಆಯಿತು. ದೇವರು ಒಣನೆಲಕ್ಕೆ ಭೂಮಿ ಎಂದು, ಜಲಸಮುಖಕ್ಕೆ ಸಮುದ್ರವೆಂದು ಹೆಸರಿಟ್ಟನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಜಲಸಮುಖಕ್ಕೆ ಸಮುದ್ರವೆಂದು ಅಂದ್ರೆ ಈ 1ನೇ ಅಧ್ಯಾಯ ಪೂರ್ತಿ ಆತನೇನ್ ಮಾಡ್ತಾನೆ, ಒಂದು ಪ್ರಕೃತಿನ ಸೃಷ್ಟಿ ಮಾಡ್ತಾನೆ, ಈ ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ಯಾಕಂದ್ರೆ ಮೊದಲು ಆದಿಕಾಂಡ 1-2ರಲ್ಲಿ ನೋಡುವಾಗ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮ ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಅಂದ್ರೆ ದೇವರಾತ್ಮ ಜಲ ಬರೀ ನೀರೇ ಇತ್ತು, ಆಕಾಶ ಇರ್ಲಿಲ್ಲ, ಭೂಮಿ ಇರ್ಲಿಲ್ಲ, ಏನು ಇರ್ಲಿಲ್ಲ, ಬರೀ ನೀರೇ ಇತ್ತು. ಹಾಗಾಗಿ ದೇವರೇನ್ ಮಾಡ್ತಾನೆ ಅಂದ್ರೆ, ಆ ನೀರನ್ನ 2 ಭಾಗ ಮಾಡ್ತಾನೆ. ಒಂದು ಕೆಳಭಾಗ ಮಾಡ್ತಾನೆ, ಒಂದು ಮೇಲಭಾಗ ಮಾಡ್ತಾನೆ. ಆ ಮಧ್ಯದಲ್ಲಿ ಈ ನೀರಿನ ಮೇಲೆ ಏನಿದೆ, ಭೂಮಿ ಇದೆ. ಈ ನೀರಿನ ಮೇಲೆ ಭೂಮಿ ಇದೆ. ಆ ಭೂಮಿ ಒಂದು ಪಕ್ಕದಲ್ಲಿ ಒಂದು ಜಲನೆಲ್ಲ ಒಂದು ಕಡೆ ಮಾಡಿ ಅದಕ್ಕೆ ಸಮುದ್ರ ಎಂದು ಹೆಸರಿಡ್ತಾರೆ ಎಂಬುದಾಗಿ ನೋಡ್ತೀವಿ. ಹಾಗೆ ಪ್ರಿಯರೇ, ಆ ಸಮುದ್ರನ ಏನ್ ಮಾಡ್ತಾರೆ ಅಂದ್ರೆ, ಅದು ಅಲೆಗಳು ಬಂದ್ರು ಮತ್ತೇನಾದ್ರೂ ಅದು ಪಕ್ಕಕ್ಕೆ ಹೋಗದ ಆ ರೀತಿಯಲ್ಲಿ ಅದು ಎಲ್ಲೇ ಮೀರಿ ದಾಟದ ಹಾಗೆ ಅದನ್ನೇನ್ ಮಾಡ್ತಂದ್ರೆ, ಯೋಬನ ಗ್ರಂಥದಲ್ಲಿ ನಾವು ನೋಡ್ತೀವಿ 26ನೇ ಅಧ್ಯಾಯ 10ನೇ ವಚನದಲ್ಲಿ ಏನ್ ಹೇಳ್ತದೆ, ಯೋಬನ ಗ್ರಂಥ 26ನೇ ಅಧ್ಯಾಯ 10ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಸಮುದ್ರದ ಮೇಲೆ ಸುತ್ತಲೂ ಮೇರೆಯನ್ನು ಹಾಕಿದ್ದಾನೆ. ಸಮುದ್ರದ ಮೇಲೆ ಸುತ್ತಲೂ ಮೇರೆಯನ್ನು ಹಾಕಿದ್ದಾನೆ. ಸಮುದ್ರ ಇವಾಗ ನಾವು ನೋಡ್ತೇವೆ, ಸಮುದ್ರಗಳಿಗೆ ನನಗೆ ತುಂಬಾ ಇಷ್ಟ. ಸಮುದ್ರಗಳಿಗೆ ಹೋಗ್ಬೇಕಂದ್ರೆ, ಹಾಡಬೇಕಂದ್ರೆ, ಸಮುದ್ರದಲ್ಲಿ ಹಾಡ್ಬೇಕಂದ್ರೆ ತುಂಬಾ ಇಷ್ಟ. ನಾನು ಸಣ್ಣ ಮಗು ಆಗ್ಬಿಡ್ತೀನಿ ನೀರ್ ಕಂಡ್ರೆ. ಆ ರೀತಿ ಈ ಸಮುದ್ರ ನೋಡ್ರಿ, ಎಷ್ಟು ಜೋರಾದ ಅಲೆಗಳು ಬಂದ್ರು ಕೂಡ ಅಲ್ಲಿ ಒಂದು ಮೇರೆ ಹಾಕಿದ್ದಾನೆ. ಏನ್ ಮೇರೆ? ಒಂದು ಮರಳಿನ ದಿಬ್ಬ ಇರ್ತದೆ. ಎಷ್ಟು ಜೋರಾಗಿ ಅಲೆಗಳು ಬಂದ್ರು ಅಷ್ಟೇ ಜೋರಾಗಿ ವಾಪಸ್ ಹೋಗ್ತದೆ ಹೊತ್ತು ಅದನ್ನು ದಾಟಿ ಹೋಗಲ್ಲ. ಸಮುದ್ರ ಆಳ ಎಷ್ಟಿದೆ ಗೊತ್ತಿಲ್ಲ. ಸಮುದ್ರ ಆಳ
ಎಷ್ಟಿದೆ ಗೊತ್ತಿಲ್ಲ, ಅದು ಅಗಲ ಎಷ್ಟಿದೆ, ಉದ್ದ ಎಷ್ಟಿದೆ ಯಾರು ಕಂಡಿಡಿಯಕ್ಕೆ ಆಗ್ತಾ ಇಲ್ಲ ಇದುವರೆಗೂ. ಒಂದೊಂದು ಕಡೆ ಒಂದೊಂದು ರೀತಿ ಹಾಳಾಗಿದೆ. ಆದರೆ ಅದಕ್ಕೆ ಆ ಸಮುದ್ರಕ್ಕೆ ದೇವರೇನ್ ಮಾಡಿದ್ದಾನೆ, ಒಂದು ಮೇರೆ ಹಾಕಿದ್ದಾನೆ. ಸುತ್ತಲೂ ಸಮುದ್ರ ಇರುವಾಗ ಮನೆ ಒಂದು ಕಡೆ ನಾವು ಯಾವುದೋ ಒಂದು ಸ್ಥಳಕ್ಕೆ ಹೋದ್ವಿ ಆಂಧ್ರದಲ್ಲಿ, ಆ ಊರ ಹತ್ರ ಹೋಗೋ ತನಕ ಸಮುದ್ರ ಕಾಣೋದಿಲ್ಲ. ಆ ಸಮುದ್ರ ಪಕ್ಕದಲ್ಲೇ ಊರಿದೆ. ಆದ್ರೂ ಇನ್ನು ಊರು ದಾಟಿದ್ರೆ ಸಮುದ್ರ ಹತ್ರ ಹೋದ್ರೆ ಸಮುದ್ರ ಕಾಣ್ತದೆ. ಅದು ಎಲ್ಲಿ ತನಕ ಇದು ಗೊತ್ತಿಲ್ಲ. ಆದ್ರೆ ಎಷ್ಟು ಅಲೆಗಳು ಬಂದ್ರು ಆ ಏನು ಆ ಒಂದು ಸಮುದ್ರ ಏನು ಮರಳಿನ ದಿಬ್ಬ ಇರುತ್ತಲ್ಲ, ಅದು ದಾಟಿ ಮುಂದಕ್ಕೆ ಬರಲ್ಲ. ಒಂದಷ್ಟು ದೂರ ಬರ್ತದೆ ಮತ್ತೆ ಹೊಚ್ಕೊಂಡು. ಅಂದ್ರೆ ದೇವರು ಸಮುದ್ರಕ್ಕೆ ಒಂದು ಮೇರೆ ಹಾಕಿದ್ದಾನೆ, ನೀನು ಇದನ್ನು ದಾಟಿ ಮುಂದಕ್ಕೆ ಬರಬಾರ್ದು. ದಾಟಿ ಮುಂದಕ್ಕೆ ಬಂದ್ರೆ ಏನಾಗುತ್ತೆ, ಸಮುದ್ರ ಹುಕ್ಕಿ ಮುಂದಕ್ಕೆ ಬಂದ್ರೆ ಏನಾಗುತ್ತೆ. ಒಂದು ಸಾರಿ 2004 ಡಿಸೆಂಬರ್ 26 ಆಯಿತು. ಏನಾಯ್ತು, ಸಮುದ್ರ ಉಕ್ಕಿ ಆಚೆ ಬಂತು. ವೇಲಾಂಗಣಿ ಏರಿಯಾದಲ್ಲಿ ಏನೋ ಮೆಡ್ರಾಸ್ ಆ ಏರಿಯಾದ ತಮಿಳ್ನಾಡಲ್ಲಿ ಎಷ್ಟೋ ಜನರು ಕೊಚ್ಕೊಂಡು ಹೋಗ್ಬಿಟ್ರು, ಎಷ್ಟೋ ಬಿಲ್ಡಿಂಗ್ಗಳು ಕೊಚ್ಕೊಂಡು ಹೋಗ್ಬಿಟ್ರು. ಅಂದ್ರೆ ಆ ಸಮುದ್ರ ದಾಟಿ ಆ ನೀರು ಆಚೆ ಬಂದ್ರೆ ಯಾರಿಗೂ ನೆಲೆ ಇಲ್ಲ, ಯಾರಿಗೂ ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅಂದ್ರೆ ಆ ನೀರಿಗೆ ದೇವರೇನ್ ಮಾಡಿದ್ದಾನೆ, ಮೇರೆ ಹಾಕಿದ್ದಾನೆ. ಎಷ್ಟು ನೀರಿದೆಯೋ ಆ ಸಮುದ್ರ, ಅದನ್ನ ಅಳತೆ ಮಾಡಕ್ಕಾಗಲ್ಲ, ಅದನ್ನ ಆಳ ನೋಡಕ್ಕೆ ಆಗಿಲ್ಲ. ಹಾಗಾಗಿ ಪ್ರಿಯರೇ, ಅಂತ ಸಮುದ್ರಕ್ಕೆ ಆತನ ಏನ್ ಹಾಕಿದ್ದಾನೆ, ಮೇರೆ ಹಾಕಿದ್ದಾನೆ ಸುತ್ತಲೂ. ಅಂದ್ರೆ ಸಮುದ್ರ ಎಷ್ಟಿದೆಯೋ ಅದು ನೀನು ಇಲ್ಲೇ ಇರ್ಬೇಕು, ನೀರು ನೀನು ಆಚೆ ಹೋಗ್ಬಾರ್ದು. ಹಾಗಾಗಿ ಮತ್ತು 104ನೇ ಕೀರ್ತನೆಯಲ್ಲಿ 9ನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಜಲರಾಶಿಗಳು ಬಂದು ಪುನಃ ಭೂಮಿಯನ್ನು ಮುಚ್ಚಿಕೊಳ್ಳದ ಹಾಗೆ ನೀನು ಮೇರೆಯನ್ನು ಗೊತ್ತು ಮಾಡಿದಿ. ಅಂದ್ರೆ ದೇವರೇ ಒಂದು ಮೇರೆ, ಒಂದು ಕಾಂಪೌಂಡು ಸಮುದ್ರ ಸುತ್ತಲೂ ಗೊತ್ತು ಮಾಡಿದ್ದಾನೆ. ಅದು ಯಾವ ರೀತಿ, ಮರಳಿನ ಮುಖಾಂತರ ಒಂದು ಮೇರೆ ಹಾಕಿದ್ದಾನೆ. ಆ ಏನಂತೆ, ಆ ನೀರು ಮತ್ತೆ ಬಂದು ಭೂಮಿ ಮುಚ್ಕೋಬಾರ್ದಂತೆ. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರರೇ, ನಾವು ಈ ಒಂದು ಕಾರ್ಯ 104:9 ಬಹಳ ಸ್ಪಷ್ಟ, ಜಲರಾಶಿಗಳು ಬಂದು ಪುನಃ ಭೂಮಿಯನ್ನು ಮುಚ್ಚಿಕೊಳ್ಳದ ಹಾಗೆ ನೀನು ಮೇರೆಯನ್ನು ಗೊತ್ತು ಮಾಡಿದ್ದಿ ಅಂತ ಅಲ್ಲಿ ನೋಡುತ್ತೆ. ಜ್ಞಾನೋಕ್ತಿಗಳಲ್ಲಿ 8:29 ನಾವು ನೋಡ್ತೇವೆ, ಪ್ರವಾಹಗಳು ತನ್ನ ಅಪ್ಪಣೆ ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೇ ಕಟ್ಟೆನು. ತನ್ನ ಏನು ಮಾತು ಅಪ್ಪಣೆ, ಅದು ದೇವರ ಅಪ್ಪಣೆ ಕೊಟ್ಟಿದ್ದಕ್ಕೆ ಅಲ್ಲಿ ಸುನಾಮಿ ಆಯ್ತು. ಏನು 26ನೇ ತಾರೀಕು. ಯಾಕಂದ್ರೆ ಈ ಕ್ರೈಸ್ತರಿಂದನೇ ಅದಾಗಿತ್ತು. ಕಾರಣ ಕ್ರೈಸ್ತರು ದೇವ ಭಕ್ತಿಯಲ್ಲಿ ದೇವರಲ್ಲಿ ಇರಬೇಕು. ಅವ್ರೇನ್ ಮಾಡಿದ್ರು, ಹಬ್ಬ ಇವತ್ತು ಮುಗಿದಿದೆ, ಚೆನ್ನಾಗಿ ಕುಡಿದು ಅದು ಮಾಡೋಣ ಇದು ಮಾಡೋಣ ಅಂತ ಮಜಾ ಮಾಡಂತ ಎಲ್ಲ ಬೀಚ್ಗೆ ಹೋದ್ರು. ದೇವರು ಒಂದು ಸಾರಿ ಅಪ್ಪಣೆ ಕೊಟ್ಟ ಸಮುದ್ರಕ್ಕೆ ಬಂದು ಎಲ್ಲ ಕ್ರೈಸ್ತರನ್ನ ಎತ್ಕೊಂಡು ಹೋಗ್ಬಿಟ್ಟು ತಮಿಳ್ನಾಡಲ್ಲಿ ಒಂದು ಸಾರಿ. ಅಂದ್ರೆ ಮನುಷ್ಯರಿಗೂ ಒಂದು ಮಿತಿ, ಒಂದು ಅಲ್ಲೇ ಕಟ್ಟಿದ್ದಾನೆ ದೇವರ ಒಂದು ಆಜ್ಞೆ. ನೀನು ಹೀಗೆ ನಡಿಬೇಕು, ಹೀಗೆ ಜೀವಿಸ್ಬೇಕು. ಯಾರು ಮಾತು ಕೇಳ್ತಾರೋ ಅವ್ರ ಹಾಗೆ ಜೀವಿಸ್ಲಿಕ್ಕೆ ಅವಕಾಶ ಇದೆ. ಮುಂದೆ ನಾವು ನೋಡುವಾಗ 38 ಯೋಬನ ಗ್ರಂಥದಲ್ಲಿ 38ನೇ ಅಧ್ಯಾಯ 10-11 ವಚನ ಹೋದ್ರೆ, ಯೋಬನ ಗ್ರಂಥ 38ನೇ 10-11 ವಚನ. ಇದಲ್ಲದೆ ಸಮುದ್ರಕ್ಕೆ ನನ್ನ ಇಷ್ಟದ ಎಲೆಯನ್ನು ಕಟ್ಟಿ ಅಗುಳಿ ಹದಗಳನ್ನು ಹಾಕಿ ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ, ನಿನ್ನ ತೆರೆಗಳ ಹೆಮ್ಮೆಗೆ ಇಲ್ಲೇ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟನು. ನೋಡ್ರಿ, ಸಮುದ್ರಕ್ಕೆ ಅಪ್ಪಣೆ ಕೊಟ್ಟಿದ್ದೇನಂತ, ಸಮುದ್ರಕ್ಕೆ ನನ್ನ ಇಷ್ಟದ ಪ್ರಕಾರ ಎಲೆಯನ್ನು ಕಟ್ಟಿ, ಅಂದ್ರೆ ದೇವರ ಇಷ್ಟ ಪ್ರಕಾರ ಒಂದು ಮೇರೆ ಹಾಕಿದ್ದಾನೆ, ಒಂದು ಬಂದೋಬಸ್ತ್ ಮಾಡಿದ್ದಾನೆ. ಹಾಗುಳಿ ಕದಗಳನ್ನು ಹಾಕಿ, ಅಂದ್ರೆ ಇವಾಗ ಮನೆಗೆ ಒಂದು ಡೋರ್ ಇಕ್ತೀವಿ, ಅದಕ್ಕೇನ್ ಮಾಡ್ತೀವಿ, ಆಗುಳಿ ಅಂದ್ರೆ ಚಿಲಕ, ಹಿಂದೆಗಡೆ ಬೋಲ್ಟ್ ಹಾಕೋದಕ್ಕೆ ತೆಗಿಯೋಕೆ ಹಾಕ್ತಿವಿ. ಔಟ್ ಸೈಡು ಒಂದು ಚಿಲಕ, ಅದಕ್ಕೊಂದು ಬೀಗ ಎಲ್ಲ ಹಾಕ್ತಿವಿ. ಅದೇ ರೀತಿಯಲ್ಲಿ ಕದಗಳನ್ನು ಅಂದ್ರೆ ಕಿಟಕಿ ಬಾಕುಗಳು ಹಾಕಿ ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ. ಅಂದ್ರೆ ಈಗ ನೀರು ಸಮುದ್ರದಿಂದ ಜೋರಾಗಿ ಹಿಂಗ್ ಬರ್ತದೆ, ಒಂದಷ್ಟು ದೂರ ಬರ್ತದೆ, ಆಮೇಲೆ ಮತ್ತೆ ವಾಪಸ್ ಹೋಗ್ತದೆ. ಅದಕ್ಕೆ ಮುಂದಕ್ಕೆ ಬರಕ್ಕೆ ಅವಕಾಶ ಇಲ್ಲ. ಅಂದ್ರೆ ಇಲ್ಲಿ ತನಕ ನೀನು ಬರ್ಬೋದಷ್ಟೇ, ಆಮೇಲೆ ನೀನು ಮತ್ತೆ ವಾಪಸ್ ಹೋಗ್ಬೇಕು.
ಅಂದ್ರೆ ಸಮುದ್ರಕ್ಕೆ ಆ ನೀರಿಗೆ ದೇವರು ಆಜ್ಞೆ ಕೊಟ್ಟು ಅದಕ್ಕೊಂದು ಮೇರೆ ಹಾಕಿದ್ದಾನೆ. ಮತ್ತು ಏನಂತ ಮೀರಿ ಬರಬೇಡ, ನಿನ್ನ ತೆರೆಗಳ ಹೆಮ್ಮೆಗೆ ಇಲ್ಲೇ ತಡೆಯಾಗುವುದು. ಅಂದ್ರೆ ತೆರೆಗಳು ಉಕ್ಕಿ ಬರುವಾಗ ಆ ನೀವು ಯಾರೋ ಟಿವಿಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ರಿ, ಇಲ್ಲ ನೇರವಾಗಿ ಹೋಗಿ ಸಮುದ್ರಗಳಿಗೆ ನೋಡ್ರಿ, ಆ ಒಂದೊಂದು ಸಾರಿ ಬರ್ದು ಎಷ್ಟು ಹೈಟ್ ಬರ್ತದ ಅಲೆಗಳು, ಜೋರಾಗಿ ಅಲೆ ಬರ್ತಾವ. ಅಯ್ಯೋ ಅಲೆ ಬಂತಕ್ಕೆ ಓಡಿ ಬರ್ತಾರೆ. ನನ್ಗೆ ಅಲೆಗಳು ಬಂದ್ರೆ ಖುಷಿ, ನಾನು ಹೋಗಿ ಅಲೆಗಳು ಬಂದಾಗ ಏನ್ ಮಾಡ್ತೀನಿ, ಅದ್ರ ಮೇಲೆ ಬಿದ್ದೋಗ್ತೀನಿ. ಇಲ್ಲ ಅಲೆಗಳು ಬಂದ ತಕ್ಷಣ ಕೂತ್ಕೊಂಡು ಬಿಡ್ತೀನಿ, ಅದು ನನ್ನ ದಾಟಿ ಆಚೆ ಹೋಗ್ತದೆ, ಮತ್ತೆ ಅಲೆ ಹಂಗೆ ಇದಕ್ಕೂ ಬಂದ್ಬಿಡ್ತದೆ. ಎಷ್ಟು ಜೋರಾಗಿ ಬಂದ್ರು ಮತ್ತೆ ವಾಪಸ್ ಹೋಗ್ತದೆ. ಅಂದ್ರೆ ಅದಕ್ಕೆ ಒಂದು ನಿಯಮ ಮಾಡಿದ್ದಾನೆ ದೇವರು. ಪ್ರಿಯ ನನ್ನ ಸಹೋದರ ಸಹೋದರಿ, ಹಾಗೆ ನಿನ್ನ ನನ್ನ ಜೀವಿತದ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ನಿಯಮ ಇಟ್ಟಿರ್ತಾನೆ, ಒಂದು ಮೇರೆ ಹಾಕಿದ್ದಾನೆ. ನಾವು ಎಷ್ಟರಲ್ಲಿ ಬೈಬಲ್ ಅನುಸಾರವಾಗಿ ನೋಡೋಣ. ಬೈಬಲ್ ಅನುಸಾರವಾಗಿ ನೋಡುವಾಗ ಮೊದಲು ಒಬ್ಬ ವ್ಯಕ್ತಿಗೆ ನಾವು ನೋಡ್ತೀವಿ, ಆ 1 ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಸೊಲೊಮೋನ್. ಅವನು ಆ ದೇವರು ಅವನೊಟ್ಟಿಗೆ ಮಾತನಾಡ್ತಾನೆ, ಸೊಲೊಮೋನೊಟ್ಟಿಗೆ ಮಾತನಾಡ್ತಾನೆ. ನಿನ್ಗೇನ್ ಬೇಕು ಅಂತ ಹೇಳುವಾಗ, ಅಪ್ಪ ನಾನು ಇನ್ನೂ ಚಿಕ್ಕ ವಯಸ್ಸು, ಅಂದ್ರೆ ಅವನಿಗೆ 20 ವರ್ಷ ಇರುತ್ತೆ. ಅವನು ರಾಜ್ಯಭಾರಕ್ಕೆ ಬಂದಾಗ, ಒಬ್ಬ ರಾಜನಾಗ್ಬೇಕಂದ್ರೆ 20 ವಯಸ್ಸಿನಲ್ಲೇ, ಚಿಕ್ಕ ವಯಸ್ಸಲ್ಲೇ ಅವರಪ್ಪನ ಅವನ ರಾಜನಾಗಿ ಮಾಡ್ಬಿಡ್ತಾನೆ. ಅವಾಗ ಅವರಪ್ಪನು ಹೆಚ್ಚು ಕಡಿಮೆ 12 ಗೋತ್ರಗಳು, ಅಂದ್ರೆ 120 ದೇಶಗಳಿಗೆ ರಾಜನಾಗಿರ್ತಾನೆ ದಾವೀದು. ಅವ್ರ ವಯಸ್ಸಾಗೋಗಿದೆ, ಸತ್ತೋಗ್ತಾನೆ. ಅಂತ ಸ್ಥಿತಿಯಲ್ಲಿ ಮಗನನ್ನ ರಾಜನಾಗಿ ಮಾಡ್ತಾನೆ. ಆ ರಾಜನಾಗಿ ಮಾಡುವಾಗ ಆ ದೇಶದ ಜನರನ್ನ ಯಾವ ರೀತಿ ನಡೆಸಬೇಕು, ಆ ಜನರಿಗೆ ಯಾವ ರೀತಿ ನ್ಯಾಯ ತೀರಿಸಬೇಕು, ಆ ದೇಶವನ್ನು ಯಾವ ರೀತಿ ಪರಿಪಾಲಿಸಬೇಕು ಅವ್ರಿಗೇನು ಗೊತ್ತಿರ್ಲಿಲ್ಲ. ಸಡನ್ ಆಗಿ ಅಪ್ಪ ರಾಜನಾಗಿ ಮಾಡ್ಬಿಡ್ತಾನೆ. ಅವಾಗ ದೇವರು ಕನಸಿನಲ್ಲಿ ಕಾಸ್ಕೊಂಡು, ನಿನ್ಗೆ ಏನ್ ಬೇಕು ಅಂದ್ರೆ, ಅಪ್ಪ ನನ್ಗೇನು ಬೇಡ. ಅವನೇನ್ ಕೇಳ್ತಾನಂದ್ರೆ, ಈ ಪ್ರಜೆಗಳನ್ನೆಲ್ಲ ಪರಿಪಾಲಿಸುವಂತ ಒಂದು ಜ್ಞಾನ ವಿವೇಕ ನನ್ ಕೊಡು ಅಂತ ಕೇಳ್ತಾನೆ, ಒಳ್ಳೆ ರೀತಿಯಲ್ಲಿ. ಆ ಕೇಳುವಾಗ ದೇವ್ರು ಏನ್ ಮಾಡ್ತಾನಂದ್ರೆ, ಅವನಿಗೆ ಈ ಪ್ರಪಂಚದಲ್ಲಿ ಇದುವರೆಗೂ ಅಂತ ಜ್ಞಾನ ಯಾರಿಗಿಲ್ಲ ಅಂತ ದೇವ್ರು ಹೇಳಿದ್ದಾನೆ. ನಿನ್ನ ಹಿಂದೆನೂ ಇರ್ಲಿಲ್ಲ, ನಿನ್ ಮುಂದೆನೂ ನಿನ್ನ ಜ್ಞಾನ ಯಾರಿಗೂ ಬರಲ್ಲ ಅಂತ ಹೇಳಿ ಅದನ್ನೇನ್ ಮಾಡ್ತಾನೆ, ಅದನ್ನ ಬೇಕಾದ ಜ್ಞಾನ ವಿವೇಕಗಳನ್ನು ಕೊಟ್ಟು. ನೋಡ್ರಿ, ನಾವು ನೋಡ್ತೀವಿ 12ನೇ ವಚನ ನೋಡ್ರಿ. ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ನೋಡ್ರಿ, ನಿನ್ನಂತ ಜ್ಞಾನಿ ಹಿಂದೆ ಇರ್ಲಿಲ್ಲ, ಮುಂದೇನೂ ಇರೋದಿಲ್ಲ. ಅಷ್ಟು ಜ್ಞಾನ ನೀನು ಕೊಡ್ತೀನಿ. ಅಲ್ಲಿಂದ ಮುಂದಕ್ಕೆ ಹೋದ ಹಾಗೆ ಇದಲ್ಲದೆ ನೀನು ಕೇಳದಂತವನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಧನದಲ್ಲಿಯೂ ನಿನಗೆ ಸಮಾಧಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ಸಾಕು. ಇಲ್ಲಿ ನೋಡ್ರಿ, ದೇವರು ಇವನಿಗೆ ಕಾಣಿಸ್ಕೊಂಡು ಮಾತಾಡ್ತಾ ಇದ್ದಾನೆ ದರ್ಶನದಲ್ಲಿ. ನಿದ್ದೆ ಮಾಡಬೇಕಾದ ಕನಸಿನಲ್ಲಿ ದೇವ್ರು ಮಾತಾಡಿ ಅವನಿಗೊಂದು ಏನು ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೇನು ಅಂತ ಹೇಳ್ತಾನೆ. ಎಲ್ಲ ಕೊಟ್ಟಿದ್ದಾನೆ, ನಿನ್ಗೆ ಆಯುಷ್ಯನ್ನು ಹೆಚ್ಚಿಸ್ತೇನೆ ಅಂತ ಹೇಳ್ತಾನೆ. ಆದರೆ ಈ ಒಂದು ಮೇರೆ ಆಗ್ತಾನೆ ಯಾರಿಗೆ? ಸೊಲೊಮೋನನಿಗೆ. ಆದರೆ 11ನೇ ಅಧ್ಯಾಯದಲ್ಲಿ ನಾವು ಬರುವಾಗ 9-10 ವಚನಗಳಲ್ಲಿ ನಾವು ನೋಡುವಾಗ, ಆದುದರಿಂದ ಅದನ್ನು ಆಳುವುದಕ್ಕೂ 11ನೇ ಅಧ್ಯಾಯ 11ನೇ ಅಧ್ಯಾಯ 9-10 ವಚನ. ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ, ನೀನು 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರು. ಅವನು ಆತನ ಆಜ್ಞೆಗಳು ಮೀರಿದ್ದರಿಂದ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಪ್ರಿಯ ನನ್ನ ಸಹೋದರರೇ, ಅವನಿಗೆ 40 ವರ್ಷ ರಾಜ್ಯಭಾರವನ್ನು ಆಳ್ತಾನೆ. ಯಾರು? ಸೊಲೊಮೋನ್.
40 ವರ್ಷಗಳ ಕಾಲ ಒಂದು ಯುದ್ಧ ಕೂಡ ನಡೆಯಲ್ಲ ಅವರ ದೇಶದಲ್ಲಿ, ಅವನ ರಾಜ್ಯದಲ್ಲಿ ಒಂದು ಯುದ್ಧ ನಡೆಯೋದಿಲ್ಲ, ಒಬ್ಬ ಶತ್ರು ಅವನ ಮೇಲೆ ಬರೋದಿಲ್ಲ. ಏನ್ ಬೇಕಾದ್ರೆ ಎಲ್ಲ ಕಟ್ಟಿಸ್ಕೊಳ್ತಾನೆ. ದೇವಾಲಯ ಸೊಲೊಮೋನೇ ಕಟ್ಸೋದು, ಆ ಅರಮನೆಗಳು ಕಟ್ಟಿಸ್ತಾನೆ, ದೊಡ್ಡ ರಾಜ್ಯವಾಗಿ ಮಾರ್ಪಡಿಸ್ಕೊಳ್ತಾನೆ. ಅಷ್ಟೇ ಅಲ್ಲ, ಅವನಿಗೆ ಬೇಕಾದಷ್ಟು ಕಪ್ಪ ಕಾಣಿಕೆಗಳು, ಅಂದ್ರೆ ಇವಾಗ ನಮ್ಮ ಮೋದಿ ತೆಗಿತಾನಲ್ಲ GST, ಅದು ಇದು ಎಲ್ಲ ತಿಂದಿದ್ದು ಕುಡಿಯೋದಕ್ಕೆಲ್ಲ ಟ್ಯಾಕ್ಸ್ಗಳು, ಆ ರೀತಿ ಅವನಿಗೂ ಕೂಡ ಬೇಕಾದಷ್ಟು ಟ್ಯಾಕ್ಸ್ ಬರ್ತಾ ಇತ್ತು. ದೊಡ್ಡ ಶ್ರೀಮಂತನಾಗಿದ್ದ. ಅವನಿಗೆ ಎಷ್ಟು ಜನ ಅಂದ್ರೆ 700 ಜನ ಹೆಂಡತಿಯರು. ಎಷ್ಟು? 700 ಜನ. ಸಾಲಿದಕ್ಕೆ 300 ಜನ ಉಪಪತ್ನಿಯರು, 1000 ಜನ ಅವನಿಗೆ ಹೆಂಡತಿಯರು. ಆದ್ರೆ 700 ಜನ ಅವನು ಮೋಸ ಮಾಡ್ಲಿಲ್ಲ. ಈ 300 ಜನ ಏನ್ ಮಾಡ್ದಂತ, ಅವ್ರು ಯಾರಂದ್ರೆ ಹನ್ಯರು, ವಿಗ್ರಹಾರಾಧನೆ ಮಾಡುವಂಥವ್ರು, ತಮಗೆ ಇಷ್ಟವಾದಂಥ ದೇವರನ್ನು ಮಾಡಿಕೊಂಡು ಇಷ್ಟವಾದ ರೀತಿಯಲ್ಲಿ ಜೀವಿಸುವಂಥವ್ರು. ಅವರೇನ್ ಮಾಡ್ದಂದ್ರೆ, ಅವನ 60ನೇ ವಯಸ್ಸಲ್ಲಿ, ಮುಪ್ಪಿನ ವಯಸ್ಸಲ್ಲಿ, ನನಗೆ 50 ಇನ್ನು 57ರಲ್ಲಿ ನಡೀತಾ ಇದೆ, ಇನ್ನು 3 ವರ್ಷ ಹೋದ್ರೆ 60 ವರ್ಷ ಆಗೋಗ್ತದೆ. ಆ ವಯಸ್ಸಲ್ಲಿ ಅವನ್ಗೆ ಏನ್ ಮಾಡ್ತಾರಂದ್ರೆ, ಅವರು ಎಲ್ಲ ಅವರ ದೇವರಿಗೆ ಪೂಜೆ ಮಾಡ್ಲಿಕ್ಕೆ, ಅವ್ರ ದೇವ್ರ ಕೈಗಳು ಮುಗಿಯೋಕ್ಕೆ ಅವನ್ನೇ ಸೆಳೆದು ಬಿಡ್ತಾರೆ. ಅಷ್ಟು ಜ್ಞಾನವಂತನು, ಅಷ್ಟು ಬುದ್ಧಿವಂತನು ಅಂತವನ್ನ ಈ ಸ್ತ್ರೀಯರು ಏನ್ ಮಾಡ್ತಾರೆ, ಅವರ ದೇವರುಗಳಿಗೆ ಇಷ್ಟವಾದ ರೀತಿಯಲ್ಲಿ ಪೂಜೆ ಪುನಸ್ಕಾರ, ಜಾತ್ರೆ ಹಬ್ಬಗಳು ಮಾಡೋಕ್ಕೆ ಕೈ ಮುಗಿಯೋ ರೀತಿಯಲ್ಲಿ ಅವನ್ನ ಸೆಳೆದು ಬಿಡ್ತಾರೆ. ಅವರ ಅವರ ಸೆಳವಿಗೆ ಅವನು ಬಿದ್ದು ಬಿಡ್ತಾನೆ. ಅವ್ರ ಸೆಳೆದು ಮತ್ತೆ ಆ ಸಮಯದಲ್ಲಿ 2 ಸಾರಿ ದೇವ್ರು ಕಾಣಿಸ್ಕೊಂಡು ಅವ್ನಿಗೆ ಹೇಳ್ತಾನೆ, ಇದು ಮಾಡಬೇಡ ಅಂತ ಅವ್ನು ಕೇಳೋದಿಲ್ಲ. ಕಾರಣ ಆ ಸೆಳೆದು ಬಿದ್ದು ಬಿಟ್ಟಿದ್ದಾನೆ. ಸೈತಾನು ಆ ಸ್ತ್ರೀಯರ ಮುಖಾಂತರ ಅವನ್ನ ಬಲೆಗೆ ಹಾಕ್ಬಿಟ್ಟಿದ್ದಾನೆ. ಅವಾಗ ಕೊನೆಗೆ ಏನಾಯ್ತು, ದೇವರು ಮತ್ತೊಂದು ವಾರ್ನಿಂಗ್ ಕೊಡ್ತಾ, ಏನಂತ, ನೀನು ನಾನು ಹಾಕಿದ ಎಲ್ಲೇ ಮೀರಿದ್ದೀಯಾ, ನಾನು ಹಾಕಿದ ಗೆರೆ ದಾಟಿದ್ದೀಯಾ, ನನ್ನ ನಿಯಮನ ನೀನು ಉಲ್ಲಂಘಿಸಿದ, ನನ್ನ ಆಜ್ಞೆ ಪ್ರಕಾರ ನಡ್ಕೊಳ್ಳಿಲ್ಲ, ಆದ್ರಿಂದ ನಿನ್ನ ರಾಜ್ಯವನ್ನು ಏನ್ ಮಾಡ್ತೀನಿ, ನಿನ್ನಿಂದ ಕಿತ್ತು ಯಾರು ಕೊಡ್ತೀನಿ, ನಿನ್ನ ಸೇವಕನ, ಅಂದ್ರೆ ನಿನ್ನ ಹಾಳು ಕೊಡ್ತೀನಿ. ಏನೋ ನಿನ್ನ ಹತ್ರ ಕೆಲಸ ಮಾಡ್ತಾನಲ್ಲ ಅಂತ ಹಾಳಿಗೆ ನಿನ್ನ ರಾಜ್ಯವನ್ನು ಕಿತ್ಕೊಡ್ತೀನಿ ಅಂತ ಹೇಳ್ತಾನೆ. ಕೊನೆಗೆ ಅವನ ಜೀವನಮಾನದಲ್ಲಿ ಅದಾಗೋದಿಲ್ಲ, ಆದ್ರೆ ಅವನ ಮಗನ ಮುಖಾಂತರ ಅದೆಲ್ಲ ಬೇರೆಯವ್ರಿಗೆ ಹೋಗ್ಬೇಕು. ಅವನು ದಾವೀದನಿಗೆ ಒಂದು ವಾಗ್ದಾನ ಮಾಡಿರ್ತಾನೆ, ನಿನ್ನ ದೀಪ ನಾನು ಆರಿಸೋದಿಲ್ಲ ಅಂತೇಳಿ. ಅದಕ್ಕಾಗಿ ಒಂದೇ ಒಂದು ಕುಲ, 12 ಗೋತ್ರಗಳು, ಇಸ್ರಾಯೇಲ್ 12 ಗೋತ್ರಗಳಲ್ಲಿ 11 ಗೋತ್ರಗಳು ಬೇರೆಯವರು ಎತ್ಕೊಂಡು ಹೋಗ್ಬಿಡ್ತಾರೆ. 10 ಗೋತ್ರ ಒಬ್ಬನು, 1 ಗೋತ್ರ ಒಬ್ಬನೇ ಎತ್ಕೊಂಡು ಬಿಡ್ತಾರೆ, ಒಂದು ಕುಲ. ಇನ್ನು ಒಂದೇ ಒಂದು ಕುಲ, ಯೂದ ಕುಲ, ಆ ಸೊಲೊಮೋನ ಮಗನಿಗೆ ಉಳಿಸ್ತಾನೆ. ಈ ರೀತಿಯಾಗಿ ನೋಡು, ದಾರಿ ದೇವರು ಹಾಕಿದ ನಿಯಮನ ಯಾರು ಮೀರ್ತಾರೋ ಅವರಿಗೆ ಪ್ರಮಾದ ತಪ್ಪಿದ್ದಲ್ಲ. ಯಾರೇ ಆಗಲಿ, ದೇವರ ಮಾತು ಯಾರು ಮೀರಿ ನಡೀತಾರೋ ಅವ್ರಿಗೆ ಯಾವುದೋ ಒಂದು ರೂಪದಲ್ಲಿ ದೇವರು ಅವನು ಹೊಡೆತಾನೆ, ಬುದ್ಧಿ ಕಲಿಸ್ತಾನೆ. ಅದಕ್ಕಾಗಿ ಇಲ್ಲಿ ಒಬ್ಬ ಭಕ್ತನಿದ್ದಾನೆ ನೋಡ್ರಿ, ಯೋಬನ ಜೀವಿತಕ್ಕೆ ದೇವರು ಮೇರೆ ಹಾಕ್ತಾನೆ. ಯೋಬನ ಗ್ರಂಥದಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯದಲ್ಲಿ 10ನೇ ವಚನ ಹೋದ್ರೆ, ಯೋಬನ ಗ್ರಂಥ 1ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ರಿ, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದ್ದೀಯಲ್ಲ. ಸಾಕು, ಇಷ್ಟ ನಾವು ಧ್ಯಾನ ಮಾಡೋಣ. ಇಲ್ಲಿ ಸೈತಾನನು ದೇವರೊಟ್ಟಿಗೆ ವಾದ ಮಾಡ್ತಾ ಇದ್ದಾನೆ, ದೇವರೊಟ್ಟಿಗೆ ವಾದಿಸ್ತಾ ಇದ್ದಾನೆ. ಯಾರ ಬಗ್ಗೆ? ಯೋಬನ ಬಗ್ಗೆ. ಏನಂತ ವಾದಿಸ್ತಾ ಇದ್ದಾನೆ? ನೀನು ಅವನಿಗೂ, ಅವನು ಅಂದ್ರೆ ಯಾರು? ಯೋಬನು. ಅವನ ಮನೆಗೂ, 2 ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿ ಹಾಕಿದ್ದಿ. ಒಂದು ಅವನಿಗೂ, ಅವನ ಮನೆಗೂ, ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ. ಅವನಿಗೂ ಅಂದ್ರೆ ಸಿಂಗಲ್, ಒಬ್ಬನು, ಯೋಬನು. ಯೋಬನ ಸುತ್ತಲೂ ದೇವರು ಮೇರೆ ಹಾಕಿದ್ದಾನೆ. ಯಾಕೆಂದ್ರೆ ಅವನು ಯಾವ ಸೈತಾನ ಟಚ್ ಮಾಡಬಾರ್ದು. ಕಾರಣ ಏನಂದ್ರೆ ಯೋಬನು ಯಥಾರ್ಥವಾಗಿದ್ದು. 1ನೇ ವಚನದಲ್ಲಿ ನಾವು ನೋಡುತ್ತೇವೆ, 1ನೇ ವಚನದಲ್ಲಿ ಏನ್ ಹೇಳ್ತಿದೆ ಅಮ್ಮ, ಪೇಜ್ ನಂಬರ್ ಗೊತ್ತಿದ್ರೆ ನಿಮ್ಗೆ 548 ಪೇಜ್ ನಂಬರ್ ನೋಡಿ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು. ನೋಡ್ರಿ, ಇಲ್ಲಿ ಯೋಬ ಎಂಬ ಭಕ್ತನು ಮೊದಲು ಭಯಭಕ್ತಿ ಉಳ್ಳವನಾಗಿದ್ದಾನೆ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ. ಅವನೇನಾಗಿದ್ದಾನೆ? ಮೊದಲು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ. 2ನೇದಾಗಿ
ಅವನೇನಾಗಿದ್ದಾನೆ, ಕೆಟ್ಟದ್ದನ್ನು ನಿರಾಕರಿಸುತ್ತಾ, ಅಂದ್ರೆ ಕೆಟ್ಟದೇನಿದೆಯೋ ಅದನ್ನ ಅವನು ಒಪ್ಕೊಳ್ತಾ ಇಲ್ಲ, ಯಾವ ಮಾರ್ಗಕ್ಕೂ ಒಪ್ಕೊಳ್ತಾ ಇಲ್ಲ. 31ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ 1ನೇ ವಚನ ಒಂದು ಮಾತು ಹೇಳ್ತಾನೆ ನೋಡ್ರಿ, ಕೆಟ್ಟದ್ದನ್ನು ನಿರಾಕರಿಸೋದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಏನಂತ? 31:1 ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೆನು. ನೋಡ್ರಿ, ಏನು? ನನ್ನ ಕಣ್ಣುಗಳೊಡನೆ ನಿಬಂಧನೆ ಮಾಡಿಕೊಂಡಿದ್ದೇನೆ ಅಂದ್ರೆ ಒಂದು ಭಯ ಅವನಲ್ಲಿದೆ. ನಾನು ಹೆಣ್ಣಿನ ಮೇಲೆ ಕಣ್ಣು ಹಾಕಿದ್ರೆ ದೇವ್ರನ್ನ ನೋಡಿತಾನೆ. ಯಾರೋ ಸೊಲೊಮನ್ ಏನ್ ಮಾಡ್ದ, ಒಂದು ಹೆಣ್ಣು ಮಾತು ಕೇಳಿ ಹೆಣ್ಣಿನ ಮೇಲೆ ಕಣ್ಣು ಹಾಕಿ 700 ಜನ ಹೆಂಡ್ತೀರು ಸಾಕಾದಂತ 300 ಜನ ಹೆಂಡ್ತೀರ್ನ ಇಟ್ಕೊಂಡು ಆ 300 ಜನಕ್ಕೆ ಒಳಗಾಗಿ ಅವನು ನಾಶವಾಗಿ ಹೋಗ್ತಾನೆ. ಇಡೀ ವಂಶ ನಾಶ ಮಾಡ್ಕೊಳ್ಳೋ ರೀತಿ ಬಂದ್ಬಿಟ್ಟು. ಆಮೇಲೆ ದೇವ್ರ ಕರುಣೆ ಒಂದು ಕುಲ ಮಾತ್ರ ಅವನು ಕೂಡಿಸ್ಕೊಡ್ತಾನೆ. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಯೋಬನು ನನ್ನ ಕಣ್ಣುಗಳನ್ನೇ ನಿಬಂಧನೆ ಮಾಡ್ಕೊಂಡಿದ್ದೀನಿ, ಯುವತಿ ಮೇಲೆ ಹೇಗೆ ಕಣ್ಣಿಟ್ಟೇನ. ಅಧ್ಯಾಯ ಪೂರ್ತಿ ಓದ್ಕೊಳ್ರಿ, ಅಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ಏನಂದ್ರೆ ಕೆಟ್ಟದ್ದನ್ನ ಅವನು ನಿರಾಕರಿಸ್ತಾ ಇದ್ದಾನೆ. ಅಂದ್ರೆ ಅವನ ಮುಂದೆ ಯಾವ ಕೆಟ್ಟದ್ದು ಅವನು ಅದ್ರ ಪ್ರಕಾರ ನಡೆಸ್ತಾ ಇಲ್ಲ. ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿ ಯಥಾರ್ಥ ಚಿತ್ತನಾಗಿದ್ದ ನಿರ್ದೋಷಿ ಅಂದ್ರೆ ಯಾವ ಪಾಪ ಅವನಲ್ಲಿ ಬರ್ತಾ ಇಲ್ಲ. ಯಾರು ಇವನ್ ಕೆಟ್ಟವನು ಅಂತ ತೋರಿಸೋ ವ್ಯಕ್ತಿ ಇಲ್ಲ. ಆ 31ನೇ ಅಧ್ಯಾಯದಲ್ಲಿ ನೀವು ಓದ್ಕೊಂಡ್ರೆ ಎಲ್ಲ ಪೂರ್ತಿಯಾಗಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದರ ಅರ್ಥ ಏನಂತ. ಯಥಾರ್ಥ ಚಿತ್ತನಂದ್ರೆ ಯಥಾರ್ಥ ಅಂತ ಇದ್ದಾರೆ, ಅವನಲ್ಲಿ ಯಾವುದೇ ಕಾರಣಕ್ಕೊಂದು ಒಂದು ಕೆಟ್ಟ ಪದ ಬರಲ್ಲ, ಯಾರನ್ನು ದೂಷಿಸಲ್ಲ, ಯಾರು ಒಳ್ಳೆಯವರಾಗ್ಲಿ ಕೆಟ್ಟವರು ಎಲ್ಲರೂ ಸರಿಸಮಾನವಾಗಿ ಪ್ರೀತಿಸಿ ದೇವರೊಂದು ಭಯಭಕ್ತಿಯಲ್ಲಿ ಜೀವಿಸೋನಾಗಿದ್ದಾನೆ. ಅದಕ್ಕೆ ಅವನಿಗೂ ಅದೇನೋ ಯೋಬನ ಸುತ್ತಲೂ ಬೇಲೆ ಹಾಕಿದ್ದಾನೆ. ಮತ್ತು ಎರಡನೇದಾಗಿ ಅವನ ಮನೆಗೂ, ಅವನ ಮನೆ ಅಂದ್ರೆ ಯಾರು? ಹೆಂಡತಿ ಮಕ್ಕಳು. ಅವನ ಹೆಂಡತಿ ಮಕ್ಕಳು, ಆ ಮಕ್ಕಳಿಗೆ ಎಲ್ಲನೂ ಏನ್ ಮಾಡ್ತಾ 1:5 ನೋಡ್ತೀವಿ. ಯೋಬ 1:5 ಏನಿರ್ತದೆ, ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಅವನ ಮನೆಗೂ ಅಂದ್ರೆ ಅವನ ಮಕ್ಕಳಿಗೆ ಒಂದು ಬೇಲಿ ದೇವರು ಹಾಕ್ಬೇಕಂದ ಕಾರಣ ಏನಂದ್ರೆ, ಯೋಬನು ತನ್ನ ಮಕ್ಕಳನ್ನ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾ. ಏನಲ್ಲಿ ಹೇಳಿದೆ, ಬೆಳಗ್ಗೆ ಎದ್ದು. ಎಷ್ಟು ಜನ ಬೆಳಗ್ಗೆ ಎದ್ದು ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ನೀವು? ಎಷ್ಟು ಜನ ನಿಮ್ಮ ಮಕ್ಕಳಿಗಾಗಿ ನೀವು ಕುಟುಂಬದಲ್ಲಿ ಎದ್ದು ನನ್ನ ಮಕ್ಕಳಿಗೆ ಒಳ್ಳೆ ಮಾಡದೇವ್ರೆ, ನನ್ನ ಮಕ್ಕಳು ಅಭಿವೃದ್ಧಿ ಆಗ್ಬೇಕು, ನನ್ನ ಮಕ್ಕಳು ಒಳ್ಳೆ ಜ್ಞಾನವಂತರಾಗ್ಬೇಕು, ಬುದ್ಧಿವಂತರಾಗ್ಬೇಕು, ಅಕ್ಷಯಲಾಗ್ಬೇಕು, ಯಾರ ಒಂದು ಯಾವುದೇ ಕಾರಣಕ್ಕೂ ಪಾಪಕ್ಕೆ ಅವ್ರು ಹೋಗ್ಬಾರ್ದು, ಕೆಟ್ಟದನ್ನ ಮಾಡಬಾರ್ದು, ಕೆಟ್ಟದನ್ನ ನೋಡಬಾರ್ದು, ಕೆಟ್ಟದನ್ನ ಕೇಳಬಾರ್ದು ಅಂತ ಎಷ್ಟು ಜನ ನಿಮ್ಮ ಮಕ್ಕಳಿಗೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇವನೇನ್ ಮಾಡ್ತಾ ಇದ್ದ, ಇವನ 10 ಜನ ಮಕ್ಕಳು, ಯೋಬನಿಗೆ 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಅವನ್ ಏನ್ ಮಾಡ್ತಾ ಇದ್ರೆ, ಅವರು ಎಲ್ಲ ಒಂದು ವೇಳೆ ಹೃದಯದಲ್ಲಿ ಕಣ್ಣಲ್ಲ, ಕೈಕಾಲುಗಳಲ್ಲ, ಅವ್ರ ನಡೆನುಡಿಗಳಲ್ಲ, ಹೃದಯದಲ್ಲಿ ಮನಸ್ಸಿನಲ್ಲಿ ಏನಾದ್ರೂ ಪಾಪ ಮಾಡ್ತಾರೆ ಅಂತೇಳಿ ಪ್ರತಿದಿನ ಬೆಳಗ್ಗೆ ಎದ್ದು ಯಜ್ಞ ಹೋಮಗಳು ಮಾಡಿ ಕ್ರಮವಾಗಿ ಮಾಡ್ತಾರೆ ಪ್ರತಿದಿನ. ಈ ಬೈಬಲ್ಲು ಅನುಸಾರವಾಗಿ ಒಬ್ಬ ತಾಯಿ ಇದ್ದಾಳೆ. ಆ ತಾಯಿ ತನಗೆ ಜಾನ್ವೆಸ್ಲಿ ಅವ್ರ ತಾಯಿ 18 ಜನ ಮಕ್ಕಳು. ಆಕೆಗೆ 18 ಜನ ಮಕ್ಕಳನ್ನು ಪ್ರತಿದಿನ ಒಬ್ಬ ಮಗನಿಗೆ ಅರ್ಧ ಗಂಟೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಅವ್ರು ಮಲ್ಕೊಂಡ್ ಬಿಟ್ರೆ ಒಬ್ಬ ಮಗನ ಹತ್ರ ಹೋಗೋದು, ಅರ್ಧ ಗಂಟೆ ಆ ಮಗನಿಗಾಗಿ ಪ್ರೇಯರ್ ಮಾಡೋದು, ಇನ್ನೊಂದು ಮಗನ ಹತ್ರ ಹೋಗಿ ಇನ್ನೂ ಅರ್ಧ ಗಂಟೆ. ದಿನಕ್ಕೆ 18 ಮಕ್ಕಳಿಗೆ ಅರ್ಧ ಗಂಟೆ ಪ್ರಾರ್ಥನೆ ಮಾಡ್ಬೇಕು. ಎಷ್ಟು ಹೊತ್ತು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಲೆಕ್ಕ ಹಾಕು. 9 ಗಂಟೆ ಅದಕ್ಕೆ ರಾತ್ರಿ ಎಲ್ಲ ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ವಿ. ಅದಕ್ಕೆ ಆಕೆ ಮಕ್ಕಳು ದೊಡ್ಡ ಮಿಷಿನ್ಗಳಾದ್ರು. ಅವ್ರ ಮಕ್ಕಳಿಗೆ ಹೋದ್ರೆ ಸಾಕು, ನನ್ನಾಗೆ ಹಿಂಗ್ ಹೋದ್ರೆ ಸಾಕು, ಅವ್ರ ಮುಂದೆ ಹೋದ್ರೆ ಸಾಕು, ಸತ್ತವ್ರು ಎದ್ದು ಬಿಡ್ತಾ ಇದ್ದಾರಂತೆ. ಏನೋ ಆ ಮಿಷಿನರಿಗಳು ಯಾರಾದ್ರೂ ಹೋಗಿ ಹಿಂಗ್ ಮುಟ್ಟಿದ್ರೆ ಸಾಕು, ಸತ್ತೋಗಿದ್ರು ಬದುಕೊಂತಾ ಇದ್ದಾರಂತೆ. ಇಡೀ ಪ್ರಪಂಚನೇ ಅವ್ರೇನೋ ತಲೆ ಕೆಳಗೆ ಮಾಡಿದ್ರು. ಎಷ್ಟೋ ಜನರು ದೇವ್ರ ಕಡೆ ನಡೆಸಿದ್ದಾರೆ, ದೊಡ್ಡ ಮಿಷನ್ಗಳ. ಕಾರಣ ಏನಂದ್ರೆ ಆ ತಾಯಿಯ ಪ್ರಾರ್ಥನೆ.
ಆ ತಾಯಿಯ ಪ್ರಾರ್ಥನೆ. ಇವತ್ತು ನೀವು ಬೆಳಕು ಕತ್ತಾದ ತಕ್ಷಣ ಬೆಳಕು ಹಾಕ್ತಿರಲ್ಲ, ಲೈಟ್ ಹಾಕ್ತಿರಲ್ಲ, ಅದರ ಒಳಗಡೆ ಒಂದು ಪಿರಮಿಡ್ ಇರ್ತದೆ. ಅದನ್ನು ಕಂಡಿಡ್ದದ್ದು ಯಾರಂದ್ರೆ ಒಂದು ಥಾಮಸ್ ಆಲ್ವಾ ಎಡಿಸನ್ ಅಂತೇಳಿ. ಅವನು ಫುಲ್ಲು ಪೆದ್ದನಂತೆ. ಪೆದ್ದ ಅಂದ್ರೆ ಗೊತ್ತಾಗುತ್ತಾ? ದಡ್ಡ. ಏನು ಜ್ಞಾನ ಇಲ್ಲ ಅವನಿಗೆ, ಒಬ್ಬನೇ ಮಗ, ಏನು ಜ್ಞಾನ ಇಲ್ಲ. ಅಂತ ಸಂದರ್ಭದಲ್ಲಿ ಆ ಸ್ಕೂಲ್ಗೆ ಹೋದ್ರೆ ಈ ನಮ್ಮ ಟೀಚರ್ ಇದ್ದಾರಲ್ಲ, ಇಂಥ ಟೀಚರು ಎಷ್ಟು ಹೇಳ್ಕೊಟ್ರು ಅವನಿಗೆ ಜ್ಞಾನನೇ ಇಲ್ಲ, ಹತ್ತಾನೆ ಇಲ್ಲ, ಬುದ್ಧಿ ಬರ್ತಾನೆ ಇಲ್ಲ. ಅವ್ರಮ್ಮನಿಗೆ ಎಷ್ಟೋ ಸಾರಿ ಹೇಳಿದ್ದಾಳೆ, ಅಮ್ಮ ಏನೋ ಮಾಡಮ್ಮ, ಏನೋ ಹಂಗೆ 4 ಅಕ್ಷರ ಕಲ್ಸಮ್ಮ, ಹೇಳಿ ನಮ್ಮ ಸ್ಕೂಲ್ಗೆ ಶಕ್ತಿ ಬರುತ್ತೆ ಅಂತೇಳಿ ಒಂದು ಸಾರಿ ಅವನ ಕೈಲಿ ಒಂದು ಲೆಟರ್ ಬರೆದು ಕಳಿಸ್ಬಿಟ್ಲಂತಮ್ಮ, ನಿನ್ನ ಮಗನು ಶುದ್ಧ ದಡ್ಡ, ಎಷ್ಟು ಹೇಳ್ಕೊಟ್ರು ಅವನಿಗೆ ಒಂದು ಅಕ್ಷರ ಹತ್ತಾ ಇಲ್ಲ, ನಮ್ಮ ಸ್ಕೂಲ್ ಕಳಿಸ್ಬೇಡ, ನನಗೆ ಕೆಟ್ಟ ಹೆಸರು ಬರುತ್ತೆ ಅಂಥೇಳಿ ಬರೆದು ಕಳಿಸ್ಬಿಟ್ಲಂತ ಅವನ ಕೈಲಿ. ಅವ್ನು ತಗೊಂಡಾಗ ಅಮ್ಮ ಟೀಚರು ಲೆಟರ್ ಕೊಟ್ಟಿದ್ದಾಳಂತ. ಅವಾಗ ಆ ಲೆಟ್ರ್ ಓದಿ ಇನ್ನು ಸ್ಕೂಲ್ ಕಳಿಸ್ಬೇಡಂತ. ಅವಾಗ ಏನು ಬರ್ತಿದ್ದಾಳಮ್ಮ ಟೀಚರ್ ಅಂದರೆ, ನೀನು ತುಂಬ ಬುದ್ಧಿವಂತನಂತಪ್ಪ, ನಿನಗೆ ಆ ಟೀಚರ್ ಕೈಲಿ ಪಾಠ ಮಾಡೋಕ್ಕಾಗಲ್ಲಂತೆ, ಹಾಗಾಗಿ ಇನ್ಮೇಲೆ ನಾನೇ ನಿನ್ನ ಪಾಠ ಮಾಡ್ತೀನಿ ಅಂತೇಳಿ ಆ ತಾಯಿ ಕೂಲಿ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಅವನಿಗೆ ಪ್ರಾರ್ಥನೆ ಮಾಡಿಕೊಂಡು ಆ ತಾಯಿನೇ ಒಂದೊಂದು ಅಕ್ಷರ ಕಲ್ಸ್ಕೊಂಡು ಬಂದಂತೆ. ಆ ಅಕ್ಷರ ಕಲಿಸೋದಕ್ಕಿಂತ ಅವನಿಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಆ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಅವ್ನು ದೊಡ್ಡವನ್ನ ಆಗ್ತಾ ಈ ಬೆಳಕು ಕಂಡುಹಿಡಿಯೋದಕ್ಕೆ ಆ ಒಳಗಡೆ ಹೂವು ಇರುತ್ತೆ, ಏನು ಇಂಥ ಗುಂಡು ಬಲ್ಬ್ ಬರ್ತದಲ್ಲ, ಆ ಬಲ್ಬ್ಗಳಲ್ಲಿ ನೋಡ್ರಿ ಪಿನ್ಮಿಂಟ್ಲು ಹೂವು ಇರುತ್ತೆ. ಅದನ್ನು ಆ ಬೆಳಕು ಕಂಡುಹಿಡಿಯೋಕ್ಕೆ 999 ಸಾರಿ ಕೊಯ್ಲಾಗೋದ್ನಂತೆ. ಬೆಳಕು ಬರಲೇ ಇಲ್ವಂತೆ. ಆದರೆ 1000ನೇ ಸಾರಿ ಪ್ರಯೋಗ ಮಾಡುವಾಗ ಅದರಲ್ಲಿ ಬೆಳಕು ಬಂತಂತೆ. ಯಾರೋ ಅವನು ದಡ್ಡ, ಒಬ್ಬ ಟೀಚರ್ ಕಳ್ಸಿಕೊಟ್ಟಂತ ದಡ್ಡ. ತಾಯಿ ಮುಖಾಂತರ ಯಾಕೆ ಅವನು ವಿದ್ಯಾವಂತನಾದಂದ್ರೆ ತಾಯಿಯ ಪ್ರಾರ್ಥನೆಯಿಂದ ದೇವರಾಕೆ ಅವನಿಗೆ ಜ್ಞಾನ ಕೊಟ್ಟು ಆ ಜ್ಞಾನದಿಂದ ಇಡೀ ಲೋಕ ಬೆಳಕುವಂತ ಬೆಳಕು ಬರುವ ರೀತಿಯಲ್ಲಿ. ಅದಕ್ಕೆ ಮುಂಚೆ ದೀಪಗಳಷ್ಟೇ, ಎಣ್ಣೆ ದೀಪಗಳಷ್ಟೇ, ಬೇರೆ ಇರಲಿಲ್ಲ. ಅವ್ನು ನೋಡಿ ಇಡೀ ಪ್ರಪಂಚಕ್ಕೆ ಬೆಳಕು ಕಂಡು ರೀತಿಯಲ್ಲಿ ಜ್ಞಾನವನ್ನು ದೇವರು ಅವನು ಕೊಟ್ಟ. ಯಾಕೆ? ತಾಯಿಯ ಪ್ರಾರ್ಥನೆ. ಅದಕ್ಕೆ ಇಲ್ಲಿ ಭಕ್ತನು ಏನ್ ಮಾಡ್ತಾ ಇದ್ದಾನೆ, ತನ್ನ ಪ್ರತಿದಿನ ಮಕ್ಕಳಿಗಾಗಿ ಕ್ರಮ ಪಡಿಸ್ತಾ ಇದ್ದಾನಂತೆ. ಯಜ್ಞ ಹೋಮಗಳು ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ನನ್ನ ಮಕ್ಕಳು ಹೃದಯದಲ್ಲಿ ಕೂಡ ನಾನು ತಪ್ಪು ಮಾಡಬಾರ್ದು, ಪಾಪ ಮಾಡಬಾರ್ದು, ನನ್ನ ಹಾಗೆ ನನ್ನ ಮಕ್ಕಳು, ನನ್ನ ಕುಟುಂಬ ಬೆಳೆದು ಬರಬೇಕು ಅಂತ. ಬರೀ ನನ್ನ ಸಹೋದರ ಸಹೋದರಿ 3ನೇದಾಗಲ್ಲ ನಾವು ನೋಡುತ್ತೇವೆ ಏನಂತ ಇದೆ, ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿ ಹಾಕಿದ್ದಿ. ಸ್ವಾಸ್ಥ್ಯ ಅವನಿಗೆ ಎಷ್ಟಿತ್ತು? ಸ್ವಾಸ್ಥ್ಯ 3ನೇ ವಚನ ಹೋದ್ರಿ. ಸ್ವಾಸ್ಥ್ಯ ಅಂದ್ರೆ ಆಸ್ತಿ ಎಷ್ಟಿದೆ ಅವನಿಗೆ? ಅವನಿಗೆ 7,000 ಕುರಿಗಳು, 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದದ್ದರಿಂದ ಅವನು ಮೂಡಣ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳಂತನಾಗಿದ್ದನು. ನೋಡ್ರಿ, ಯಾರ್ಲಾದ್ರೂ ಕೇಳಿದ್ರ ಏನು 7,000 ಕುರಿಗಳು ಯಾರಾದ್ರೂ ಮೇಯಿಸಿದಾರ? ಇವಾಗ ಯಾರನ್ನು ಮೇಯ್ಸಕ್ಕಾಗುತ್ತೆ? 7,000 ಕುರಿಗಳಿದೆ ಅವನಿಗೆ, ಮತ್ತು 3,000 ಒಂಟೆಗಳಿದೆ, 500 ಜೋಡಿ ಎತ್ತುಗಳಿದೆ, 500 ಹೆಣ್ಣು ಕತ್ತುಗಳಿದೆ, ಅನೇಕ ಸೇವಕರು. ನೋಡ್ರಿ ಎಷ್ಟು ಸೇವಕು, ಎಷ್ಟು ಐಶ್ವರ್ಯ. ಆ ಕಾಲದಲ್ಲಿ ಫ್ಯಾಕ್ಟ್ರಿಗಳು, ಕಂಪ್ನಿಗಳು, ಅದು ಆಸ್ತಿ ಪಾಸ್ತಿಗಳು ಏನಿಲ್ಲ. ಯಾರ ಮನೆಯಲ್ಲಿ ಜೀವದಾನಗಳಿರ್ತದೋ, ಯಾರ ಮನೆಯಲ್ಲಿ ಅವರೇ ದೊಡ್ಡ ಐಶ್ವರ್ಯವಂತರು. ಕುರಿಗಳಿಂದ ಉಣ್ಣೆ ಬರ್ತಾ ಇತ್ತು, ಆ ಉಣ್ಣೆಯಿಂದ ಆ ಕಂಬಳಿಗಳು, ಬಟ್ಟೆಗಳು ಇವೆಲ್ಲ ಮಾಡ್ತಾ ಇದ್ರು. ಅವಾಗ ಇಂಥ ಪಟ್ಟಿಗಳು ತಯಾರು ಮಾಡಕ್ಕೆ ಮರಗಳಲ್ಲಿ ಅದು ಇದು ಬಟ್ಟೆ, ನೂಲು ಎಲ್ಲ ಯಾರು ಕಂಡಿಡ್ದಿರ್ಲಿಲ್ಲ, ಪೇಪರ್ ಎಲ್ಲ ಯಾರು ಕಂಡಿಡ್ದಿರ್ಲಿಲ್ಲ. ಅದಕ್ಕೆ ಉಣ್ಣೆ, ಜೀವದಾನಗಳಲ್ಲಿ ಬರುವಂತ ಉಣ್ಣೆಗಳನ್ನೇ ಅವ್ರು ಕತ್ತರಿಸಿ ಅದರಲ್ಲಿ ಬಟ್ಟೆಗಳು, ಕಂಬಳಿಗಳು ಎಲ್ಲ ತಯಾರು ಮಾಡ್ತಾ ಇದ್ರು. ಈ ರೀತಿ ಯಾರ ಮನೆಯಲ್ಲಿ ಆ ಪಶುಗಳು ಇರ್ತದೋ ಅವರು ಶ್ರೀಮಂತರು. ಹಾಗೆ ಅಷ್ಟು ದೊಡ್ಡ ಶ್ರೀಮಂತರಾಗೋದಕ್ಕೆ ಕಾರಣ ಅವರ ಆಸ್ತಿ ಸುತ್ತಲೂ ಬೇಲೆ ಹಾಕೋದ ಕಾರಣ ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ಹಾಗೆ ಪ್ರಿಯ ನನ್ನ ಸಹೋದರ ಸಹೋದರರೇ, ಯಾರು ದೇವರಲ್ಲಿ
ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರ್ತಾರೋ, ಯಾರು ತನ್ನ ಕುಟುಂಬನ ತನ್ನ ಮಕ್ಕಳನ್ನ ಹೆಂಡತಿಯನ್ನಾಗ್ಲಿ ಗಂಡನಾಗ್ಲಿ, ಒಂದು ವೇಳೆ ಕೆಲವು ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ನೋಡಿ, ಇಲ್ಲೆಲ್ಲ ಹೆಣ್ಣು ಮಕ್ಕಳು ದೇವರಲ್ಲಿ ಭಕ್ತಿ ಇದ್ದಾಗ ಏನ್ ಮಾಡ್ಬೇಕು, ತನ್ನ ಗಂಡನಿಗೋಸ್ಕರ ತನ್ನ ಮಕ್ಕಳಿಗೋಸ್ಕರ ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಕೆಟ್ಟದನ್ನ ನಿರಾಕರಿಸಬೇಕು, ಒಳ್ಳೇದೇನಿದೆ ಅದನ್ನೇ ಮಾಡ್ಬೇಕು. ದೇವರಲ್ಲಿ ಭಯ ಮತ್ತು ಭಕ್ತಿ ಎರಡೂ ಇರಬೇಕು. ಅವಾಗ ಏನ್ ಮಾಡ್ತಾನೆ ದೇವರು, ಆ ಮನೆಗೆ ಬೇಲಿ ಹಾಕ್ತಾನೆ. ಆ ಮನೆಗೆ ಯಾವ ಸೈತಾನನು, ಯಾವ ಕೆಡುಕು, ಯಾವ ಮಾಟ ಮಂತ್ರ, ಯಾವ ದುಷ್ಟ ಜನರ ಕಣ್ಣು ಆ ಮನೆ ಮೇಲೆ ಬೀಳದ ಹಾಗೆ ದೇವರು ಬೇಲಿ ಹಾಕ್ತಾನೆ. ಯೋಬನ ಮನೆ ಸುತ್ತಲೂ ಆತನ ಏನ್ ಮಾಡಿದ್ದ, ಬೇಲಿ ಹಾಕಿದ್ದ. ಯೋಬನ ಮನೆ ಸುತ್ತಲೂ ಅವನು ಬೇಲಿ ಹಾಕಿದ್ದ. ಪ್ರಿಯನ ಸಹೋದರರೇ, ಇಲ್ಲಿ ನಾವು ನೋಡುವಾಗ ನಿನ್ನ ಜೀವಿತಕ್ಕೆ ಮೇರೆ ಅಂದ್ರೆ ಒಂದು ಬೇಲಿ ಹಾಕಿಕೊಂಡಿದ್ಯಾ, ಮೇರೆ ಹಾಕಿಕೊಂಡಿದ್ಯಾ. ಮೇರೆ ಅಂದ್ರೆ ದೇವರ ಆಜ್ಞೆ, ದೇವರ ಒಂದು ಕಟ್ಟಳೆ, ದೇವರ ಒಂದು ನಿಬಂಧನೆ. ದೇವರು ಹೇಳ್ತಾನೆ ಇಂತಿದ್ದೇನು ಮಾಡಬಾರ್ದು ಅಂತಾನೆ. ದಶಾಜ್ಞೆಗಳಲ್ಲಿ ಏನಂತಾನೆ ಅಲ್ಲಿ 5 ಆಜ್ಞೆಗಳು ನಮಗೆ ಕೊಟ್ಟಿದ್ದೇನೆ ಅಂತ. ನಿಮ್ಮ ತಂದೆ ತಾಯಿ ಪ್ರೀತಿ ಮಾಡಬೇಕು, ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು, ಮತ್ತೊಬ್ಬಂದು ಯಾವುದನ್ನು ಹೆಂಡತಿಯನ್ನಾಗ್ಲಿ ಗಂಡನ್ನಾಗ್ಲಿ. ಮತ್ತೊಬ್ರು ಏನ್ ಮಾಡ್ತಾರೆ, ಕೆಲವು ಹೆಂಗಸರು ಗಂಡನ ಆಸೆ ಪಡ್ತಾರೆ, ಮತ್ತೊಬ್ಬರ ಗಂಡಂದ್ರ, ಕೆಲವರು ಪುರುಷರು ಮತ್ತೊಬ್ಬರು ಹೆಂಡತಿನ ಆಸೆ ಪಡ್ತಾರೆ, ಕೆಲವರು ಮತ್ತೊಬ್ಬರ ಆಸ್ತಿನ ಆಸೆ ಪಡ್ತಾರೆ, ಮತ್ತೊಬ್ರು ಹೆಣ್ಣಾಳು ಗಂಡಾಳಿನ ಆಸೆ ಪಡ್ತಾರೆ, ಮತ್ತೊಬ್ರು ಅವ್ರಿಗಿರೋಂಥ ಆಸ್ತಿ ಪಾಸ್ತಿ ಮೇಲೆ ಅಲ್ಲಲ್ಲಿ ಹಳ್ಳಿಗಳಲ್ಲಿ ಈ ಮಧ್ಯೆ ಯಾವ್ದು ಸಣ್ಣದಾದ್ರೂ ಯೂಟ್ಯೂಬ್ ಬಂದ್ಬಿಡ್ತದೆ, ಟಿವಿಗಳು ಬಂದ್ಬಿಡ್ತದೆ. ಗೆರಿಮೆಗಾಗಿ ಕಿತ್ತಾಡ್ತಾರೆ, ಅಣ್ಣ ತಮ್ಮನ ಕಿತ್ತಾಡ್ತಾರೆ, ಆಸ್ತಿಗೆಲ್ಲ ಕಿತ್ತಾಡೋದಿಲ್ಲ. ಆ ಗೆರಮೆ ನಂದು ಇನ್ನೂ ಈ ಕಡೆ ಬರ್ಬೇಕಾಯ್ತು, ನೀನು ಬಂದಿದ್ಯಾ ಅಂತೇಳಿ ಗೆರಮೆಗಳು ಕಿತ್ತಾಡಿ ಏನ್ ಮಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ಕೊನೆ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ಆಜ್ಞೆಗಳು ಮತ್ತೊಬ್ಬರು ಏನು ಆಸೆ ಪಡಬಾರ್ದು, ದೇವರ ಆಜ್ಞೆಗಳನ್ನ ನೀನು ಹಾಕೊಂಡಿದ್ಯಾ. ನೋಡು, ತೀತನ ಎಚ್ಚರಿಸ್ತಾನೆ. ತೀತನ ಬರೆದ ಪತ್ರಿಕೆಯಲ್ಲಿ ಏನ್ ಹೇಳ್ತಾನಂದ್ರೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡ್ರಿ. ತೀತನ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 15ನೇ ವಚನ. ಈ ಕಾರ್ಯಗಳ ವಿಷಯದಲ್ಲಿ ಬೋಧಿಸುತ್ತಾ ಎಚ್ಚರಿಸುತ್ತಾ ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು. ಯಾರು ನಿನ್ನನ್ನು ತಿರಸ್ಕರಿಸಿದ ಹಾಗೆ ನೋಡಿಕೋ. ಈ ಕಾರ್ಯಗಳ ವಿಷಯದಲ್ಲಿ ಬೋಧಿಸುತ್ತಾ ಎಚ್ಚರಿಸುತ್ತಾ ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು. ಯಾರಾದ್ರೂ ನಿನ್ನ ಮುಂದೆ ತಪ್ಪು ಮಾಡಿದ್ರೆ, ಈ ಕಾರ್ಯಗಳು ಏನೋ 10 ಆಜ್ಞೆಗಳು ಆಗ್ಲಿ, ಮತ್ತು ಇನ್ನು ಕೆಲವು ಕಾರ್ಯಗಳಿದೆ, ಅದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ರಿ. ಈ ಕಾರ್ಯಗಳ ವಿಷಯದಲ್ಲಿ ಬೋಧಿಸುತ್ತಾ ಎಚ್ಚರಿಸುತ್ತಾ ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು. ಯಾರು ನಿನ್ನನ್ನು ತಿರಸ್ಕರದ ಹಾಗೆ ನೋಡಕ್. ಯಾರು ನಿನ್ನನ್ನು ತಿರಸ್ಕಾರ, ಯಾವ ರೀತಿ ತಿರಸ್ಕಾರ ನಾವು ನೋಡ್ತೀವಿ. ಅಲ್ಲೇ 1 ತಿಮೋಥಿ 4ನೇ ಅಧ್ಯಾಯ 12ನೇ ವಚನದಲ್ಲಿ ಏನ್ ಹೇಳ್ತದೆ, 1 ತಿಮೋಥಿ 4ನೇ ಅಧ್ಯಾಯ 12ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಯೌವನಸ್ಥರೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರೋ. ಹಲ್ಲೆಲೂಯಾ. ಅವ್ರನ್ನ ಈ ವಿಷಯಗಳಲ್ಲಿ ಯಾರು ನಿನ್ನನ್ನ ದೂಷಿಸದಾಗೆ, ನಿನ್ನ ಕಡೆ ಬೆರಳು ತೋರಿಸಿದಾಗೆ ಎಚ್ಚರವಾಗಿರೋ. ಯಾವ ವಿಷಯ, ಯಾವ ಕಾರಣ ನಡೆ, ನೀನ್ ನಡ್ಕೊಂಡು ಹೋಗ್ತಾ ಇದೀಯ, ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೀಯಾ, ಯಾವ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾಯ. ಕಳ್ಳನು ನಡೆಯುವಂತ ದಾರಿಯಲ್ಲಿ ನಡೀತಾ ಇದೆಯಾ, ವ್ಯಭಿಚಾರ ಮಾಡುವಂತ ಸ್ತ್ರೀ ನಡೆಯುವಂತ ದಾರಿಯಲ್ಲಿ ವ್ಯಭಿಚಾರ ಮಾಡುವಂತ ಪುರುಷ ನಡೆಯುವಂತ ದಾರಿಯಲ್ಲಿ ನಡೀತಾ ಇದೆಯಾ. ನಿನ್ನ ದಾರಿ, ನಿನ್ನ ಮಾರ್ಗ ಯಾವ ರೀತಿ ಇದೆ, ನೀನು ಯಾವ ಮಾರ್ಗದಲ್ಲಿ ನಡೀತಾ ಇದೆಯಾ, ನಿನ್ನ ಕಾಲುಗಳು ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆ. ಆ ಕಾಲಗಳು ನೀನೇನ್ ಮಾಡ್ಬೇಕು, ನಿಬಂಧನೆ ಮಾಡ್ಕೋಬೇಕು. ಆ ಕಾಲಗಳಿಗೆ ಮೇರೆ ಹಾಕೋಬೇಕು. ಆ ಕಾಲಗಳಿಗೆ ನೀವು ಬೇರೆ, ಇದು ಕೆಟ್ಟ ದಾರಿ, ಇದು ಕಳ್ಳನ್ ನಡೆಯುವಂತ ದಾರಿ, ಇದು ವ್ಯಭಿಚಾರಗಳು ನಡೆಯುವಂತ ದಾರಿ, ಇದು ಮೋಸಗಾರರು ನಡೆಯುವಂತ ದಾರಿ, ಈ ದಾರಿಯಲ್ಲಿ ನೀನು ಹೋಗ್ಬೇಡ ಅಂತೇಳಿ ನಿನ್ನ ಕಾಲಗಳಿಗೆ ನೀನು ಮೇರೆ ಹಾಕೋಬೇಕು. ಮತ್ತು ನಿನ್ನ ನುಡಿ ಅಂದ್ರೆ ನಿನ್ನ ಬಾಯಿ ಮಾತನಾಡುವಂತ ಮಾತುಗಳು, ನಿನ್ನ ಬಾಯಿ ಮಾತಾಡೋ ಮಾತುಗಳು ಏನಾಗಿರ್ತದೆ. ಕೆಲವು ಸಾರಿ ಕೆಲವು ಹಳ್ಳಿಗಳಲ್ಲಿ ಹೋಗುವಾಗ ಎಷ್ಟು ಒಂದು ಒಳ್ಳೆ ವಾರ್ತೆಗಳು, ಬೆಳಗ್ಗೆ ಶುಕ್ಲಂ ಭರಧರಂ ಶಶಿವರ್ಣಂ ಅಂತ
ಆ ಮೈಕ್ ಸೆಟ್ಗಳಾಗ್ತಾರಲ್ಲ, ಹಾಗೆ ಕೆಲವು ಹಳ್ಳಿಗಳಲ್ಲಿ ಕೆಲವು ಕೇರಿಗಳಲ್ಲಿ ಹೋಗುವಾಗ ಆ ಸಾಯಂಕಾಲ ಟೈಮು ಬೆಳಗಿನ ಸಮಯ ಎಂತೆಂಥವ ಸುಪ್ರಭಾತಗಳು ಬರ್ತಾ ಇರ್ತವೆ ಕೆಲವರು ಬಾಯಿಗಳಲ್ಲಿ. ಕೆಲವ್ರ ಬಾಯಿಗಳಲ್ಲಿ ನಾನು ಕೆಲವರು ಹೇಳ್ತಾ ಇದ್ರು, ನನಗೆ ಹೇಳ್ತಾ ಇದ್ರು ಕೆಲವರು, సార్ ఎవడు వాడు నా కంటికి కనపడకుండా నాశనం అయిపోయేది, ఎవడు వాడిని ఎత్తి మొంట్లో దాపెట్టేది, ಯಾವಾಗ ಅವನು ಮಣ್ಣಲ್ಲಿ ಮುಚ್ಚೋದು. సార్ ఆయమ్మ నోరు తెరిచిందంటే సార్ యారు చెప్తావు సార్, అది యాడు నేర్చిందో సార్ ಮಾತುಗಳು ನನಗೆ ಬಂದು ಹೇಳ್ತಾ ಇದ್ರು. ಅದಕ್ಕೆ ನಾನು ಕೆಲವ್ರಿಗೆ ಹೇಳ್ತಾ ಇದ್ದೆ, ఏమన్నమ్మ ಅದು ನನ್ನೆ నీ మకం ముయ్య అంటుంది సార్, నిన్ను మకా ముచ్చంతది సార్. ಅದಕ್ಕೆ ನೀನೇನ್ ಮಾಡ್ದಮ್ಮ, నేను ఊరికే ఉంటానా, ನಾನು ಹೇಳಿದೆ ಅವ್ರು ನಿನ್ನ ಮಖ ಮುಚ್ಚ ಅಂದ್ರೆ ದೇವ್ರು ನಿನ್ನ ಆಶೀರ್ವಾದ ಮಾಡ್ಲಿ ನಮ್ಮ, ನಿನ್ನ ಬಾಯಲ್ಲಿ ಒಳ್ಳೆ ಮಾತು ಬರಲಿ, ನಿನ್ನ ಮಖ ಮುಚ್ಚ ಅಂದ್ರೆ ದೇವ್ರು ನಿನ್ನ ಆಶೀರ್ವಾದ ಮಾಡ್ಲಿ ಅನ್ನೋ, ಆಶೀರ್ವಾದ ನಿನ್ಗೆ ವಾಪಸ್ ಬರ್ತದೆ, ದೇವ್ರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ನೀನ್ ಮಖ ಮುಚ್ಚ ಅಂದ್ರೆ ನೀನ್ ನೆಗೆದು ಬಿದ್ದಂತ ನೀನ್ ಅನ್ಬೇಡಮ್ಮ, ನನ್ನ ಮಖ ಮುಚ್ಚ ಅದಕ್ಕೆ ನೀನ್ ನೆಗೆದು ಬೀದ್ ಸಾಯ ಅಂತಾರ ಕೆಲವರು. ರಿಟರ್ನ್ ಒಂದು ಮಾತು ಮಾಡಿದ್ರೆ 10 ಮಾತು, ಅಂದ್ರೆ ಬಾಯಲ್ಲಿ ಬರುವಂತ ಮಾತುಗಳಿಗೆ ಬೀಗ ಹಾಕ್ಬೇಕು, ಬಾಯಲ್ಲಿ ಬರುವಂತ ನಿನ್ನ ನುಡಿಗೆ ನೀನು ಬೀಗ ಹಾಕ್ಬೇಕು. ಪ್ರೀತಿ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಅಗಾಪೆ ಅಂತಾರೆ, ಅಗಾಪೆ ಅನ್ನೋ ಭಾಷೆಗೆ ಪ್ರೀತಿ ಅಂತದೆ, ಇಂಗ್ಲಿಷ್ ಅಲ್ಲಿ ಲವ್ ಅಂತದೆ, ಕನ್ನಡದಲ್ಲಿ ಪ್ರೀತಿ ಅಂತದೆ. ಪ್ರೀತಿಗೆ ಎಷ್ಟು ಉದಾಹರಣೆ ಇದೆ ಗೊತ್ತಾ? ಗಂಡ ಹೆಂಡತಿಯ ಪ್ರೀತಿ, ಅಣ್ಣ ತಮ್ಮದ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ಮಕ್ಕಳ ಪ್ರೀತಿ, ಸ್ನೇಹಿತರ ಪ್ರೀತಿ, ದೇವರ ಪ್ರೀತಿ, ಎಷ್ಟು ಪ್ರೀತಿಗಳಿದೆ ನೋಡ್ರಿ. ಅಣ್ಣನ ಪ್ರೀತಿ ಅಣ್ಣನ ರೀತಿಯಲ್ಲೇ ಪ್ರೀತಿ ಮಾಡಬೇಕು, ತಂಗಿ ಪ್ರೀತಿಯನ್ನೇ ಮಾಡಬೇಕು, ದೇವರ ಪ್ರೀತಿಯಲ್ಲೇ ಮಾಡಬೇಕು. ಗಂಡನಿಗೆ ಏನು ಸಲ್ಲಿಸ್ಬೇಕೋ ಅದನ್ನು ಸಲ್ಲಿಸಬೇಕು, ಗಂಡನ ಪ್ರೀತಿ ಮಾಡಬೇಕು. ಹೆಂಡತಿಗೆ ಏನು ಸಲ್ಲಿಸ್ಬೇಕೋ ಆ ಹೆಂಡತಿ ದೇವರ ನಿಯಮ ಏನಿದೋ ಅದನ್ನೇ ಸಲ್ಲಿಸಿ. ಅನೇಕ ಕುಟುಂಬಗಳು ಹಾಳಾಗ್ತಾ ಇದೆ. ಕಾರಣ ಏನಂದ್ರೆ ಗಂಡನಿಗೆ ಹೆಂಡತಿ ಸಲ್ಲಿಸೋದಿಲ್ಲ, ಮತ್ತು ಹೆಂಡತಿಗೆ ಏನು ಗಂಡ ಸಲ್ಲಿಸುವಂಥದ್ದು ಸಲ್ಲಿಸೋದಿಲ್ಲ. ಅವಾಗ ಏನಾಗುತ್ತೆ? ದಾರಿ ತಪ್ಪಾಗ್ತದೆ, ಅನೇಕ ಕುಟುಂಬಗಳು ಕೆಟ್ಟೋಗ್ತಾ ಇದೆ. ಕೆಡದ ಕಾರಣ ಏನಂದ್ರೆ ಹೆಂಡತಿ ಗಂಡನ ಸರಿಯಾಗಿ ಪ್ರೀತಿ ಮಾಡಲ್ಲ, ಗಂಡ ಹೆಂಡತಿಯ ಪ್ರೀತಿ ಮಾಡಲ್ಲ. ಯಾರು ಪ್ರೀತಿ ತೋರಿಸ್ತಾರೋ ಆ ಕಡೆ ಹೊರಟೋಗ್ತಾರೆ, ಯಾರು ಪ್ರೀತಿ ತೋರಿಸ್ತಾರೋ ಆ ಕಡೆ ಹೋಗ್ಬಿಡ್ತದೆ. ನಾನು ಬೇರೆ ಕಡೆ ಇದ್ದಾಗ 2 ಕುಟುಂಬ ಹಂಗೆ ಆಗೋಯ್ತು. ಯಾಕಮ್ಮ ಏನಾಯ್ತು ಏನಂದ್ರೆ ಕೆಲವ್ರು ಹೇಳ್ತಾ ಇದ್ರು, ಸಾರ್ ಯಾವಾಗ್ಲೂ ಅವನು ಮರಳೋಲಕ್ಕೆ ಹೋಗ್ತಾನೆ, ಯಾವಾಗ್ಲೂ ಎಲ್ಲಿ ಕುಡಿದು ಬಿದ್ದಿರ್ತಾನೆ, ಮರಳು ಹೊತ್ಕೊಂಡು ಲಾರಿಗಳಲ್ಲಿ ಎಲ್ಲಿ ಬಿದ್ದಿರ್ತಾನೆ, ಮನೆಗೆ ಬರ್ದಿದ್ರೆ ಇಲ್ಲಿ ನಿಂತು ಏನ್ ಮಾಡ್ತಾಳೆ ಸರ್? ಈ ಶಾರೀರಿಕವಾದ ಆಹಾರ ನಾವು ತಿಂತೀವಿ, ಮತ್ತು ಸ್ತ್ರೀ ಪುರುಷರಿಗೆ ಒಂದು ಸ್ಪೆಷಲ್ ಒಂದು ಆಹಾರ ದೇವರು ಕೊಟ್ಟಿದ್ದಾರೆ, ಅದನ್ನು ಅವ್ರಿಗೆ ಬೇಕು, ಯಾವ ಟೈಮ್ಗೆ ಏನ್ ಬೇಕೋ ಅದು ಬೇಕು. ಹಾಗೆ ಅವರು ನೆಮ್ಮದಿಯಾಗಿ ಸಮಾಧಾನವಾಗಿರ್ತಾರೆ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಯಾರು ಪ್ರೀತಿ ತೋರಿಸ್ತಾರೋ, ಎಲ್ಲಿ ಅವ್ರಿಗೆ ತೃಪ್ತಿ ಸಿಗುತ್ತೋ, ಎಲ್ಲಿ ಸಮಾಧಾನ ಸಿಗುತ್ತೋ ಅಲ್ಲೇ ದಾರಿ ಹುಡ್ಕೊಂಡು ಹೊರಟೋಗ್ತಾರೆ. ಅನೇಕರು ಕೆಟ್ಟು ಹೋಗ್ತಾ ಇದ್ದಾರೆ. ಮೊನ್ನೆ ರೀಸೆಂಟ್ ಆಗಿ 2 ಮಕ್ಕಳ ತಾಯಿ, ಇಷ್ಟಿಷ್ಟು ಮಕ್ಕಳಿದ್ದಾರೆ, ಮಕ್ಕಳನ್ನ ಬಿಟ್ಟು ಯಾವನೋ ಜೊತೆಲಿ 30 ವರ್ಷ ಸಂಸಾರ ಮಾಡಿದಾರಂತೆ ಅವರು. ಏನೋ 30 ವರ್ಷ, ಇನ್ನೊಂದು 15 ವರ್ಷ ಸಂಸಾರ ಮಾಡಿದಾರಂತೆ. 15 ವರ್ಷ ಸಂಸಾರ ಮಾಡಿ ಮಕ್ಕಳನ್ನೆತ್ತು ಅವನು ಬಿಟ್ಟು, ಗಂಡನ ಬಿಟ್ಟು ಇನ್ನೊಬ್ಬನ ಜೊತೆಲಿ ಹೊರಟೋಗಿದ್ದಾರೆ. ಕಾರಣ ಏನು? ಅಲ್ಲೇನೋ ಲೋಪದೋಷ ಆಗಿರ್ತದೆ. ಅದಕ್ಕೆ ಪ್ರೀತಿ ಅನ್ನೋದು ಯಾರ್ಯಾರಿಗೆ ಯಾವ್ಯಾವ ರೀತಿ ಪ್ರೀತಿ ಸಲ್ಲಿಸಬೇಕೋ ಅದನ್ನು ಸಲ್ಲಿಸಿದವಾಗ ಆ ಪ್ರೀತಿಗೆ ಒಂದು ನಿಬಂಧನೆ ಹಾಕೋಬೇಕು, ಆ ಪ್ರೀತಿಗೆ ಒಂದು ಎಲ್ಲ ಹಾಕೋಬೇಕು, ಮೇಲೆ ಹಾಕೋಬೇಕು. ಆ ಪ್ರೀತಿ ಇನ್ನೊಂದು ಮಾತು ಮುಂದಕ್ಕೆ ಹೋಗ್ಬಾರ್ದು. ಇನ್ನು ಹೆಚ್ಚೆ ಎಲ್ಲ ಏನೋ ಒಂದು ಮಾತು ಬರ್ತದ ಅನ್ಕೋ, ಆ ಪ್ರೀತಿ ವಿಷಯದಲ್ಲಿ ಒಂದು ಮಾತು ಎಕ್ಸ್ಟ್ರಾ ಬಂತ ಅನ್ಕೋ, ಅಲ್ಲೇನ್ ಮಾಡ್ಬೇಕು? ಎಸ್ಕೇಪ್ ಆಗ್ಬೇಕು. ನನಗೆ ಸಮಯ ಇಲ್ಲ, ಅಯ್ಯೋ ನಾನು ಮರ್ತೋದೆ, ನಾನೇನು ಬೇರೆ ಕೆಲಸ ಮಾಡ್ಬೇಕಾಯ್ತು, ಬರ್ತೀನಿ ಮತ್ತೆ ನೋಡೋಣ ಅಂತ ಹೊರಟೋಗ್ಬೇಕು. ಮಾತು ಎಕ್ಸ್ಟ್ರಾ ಬಂದಾಗ ಅಲ್ಲಿ ಕಟ್ ಮಾಡಿ ಹೊರಟೋಗ್ಬೇಕಿಲ್ಲ, ಎಚ್ಚರಿಸ್ಬೇಕು ಮುಲಾಜಿಲ್ದೆ. ಆ ಮಾತು ನನ್ನ ಹತ್ರ ತರಬೇಡ,
ಆ ಟಾಪಿಕ್ ನನ್ನ ಹತ್ರ ನೀನು ತರಬೇಡ. ಇದೇ ಫಸ್ಟ್, ಇದೇ ಲಾಸ್ಟ್. ಪ್ರೀತಿಯಾಗೇ ಇರಬೇಕು, ಯಾರ್ಯಾರಿಗೆ ಯಾವ ರೀತಿ. ಮತ್ತು ಮೂರನೇದಾಗಿ, ಅಲ್ಲಿ ನಾಲ್ಕನೇದಾಗಿ ನೋಡುವಾಗ ನಂಬಿಕೆ. ಪ್ರತಿಯೊಬ್ಬರು ನಂಬಬೇಕು. ನಂಬಿಕೆ ಅನ್ನೋದು ಬಹಳ ಮುಖ್ಯ. ಒಂದು ಸಣ್ಣ ಮಗು, ನನ್ನ ತಾಯಿ, ನನ್ನ ಅಪ್ಪ, ನನ್ನ ಅಜ್ಜಿ, ನನ್ನ ತಾತ, ನನ್ನ ಚಿಕ್ಕಮ್ಮ, ದೊಡ್ಡಮ್ಮ, ಅವರು ಇವರಂತ ಯಾವ ರೀತಿ ನಂಬುತ್ತದೋ ಅದೇ ರೀತಿಯಲ್ಲಿ ಹೆಂಡತಿ ಗಂಡನ ಮೇಲೆ ನಂಬಿಕೆ ಇರಬೇಕು, ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಇರಬೇಕು, ತಂದೆ ತಾಯಿಗಳ ನಂಬಿಕೆ ಇರಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ದೇವರು, ನಿಜವಾದ ದೇವರು ಯೇಸು ಕ್ರಿಸ್ತನೇ. ಆತನೇ ನನಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ, ಆತನೇ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಆತನೇ ನನ್ನ ನಿತ್ಯ ಜೀವಿತಕ್ಕೆ ಕರ್ಕೊಂಡು ಹೋಗ್ತಾನೆ, ಆತನಿಲ್ಲದೆ ಬೇರೆ ಯಾವ ದೇವರು ಇಲ್ಲ, ಆತನೇ ನನಗೆ ಸರ್ವವು ಅಂತೇಳಿ ಯಾರು ದೇವರ ಮೇಲೆ ಪರಿಪೂರ್ಣವಾದ ನಂಬಿಕೆ ಇಡ್ತಾರೋ ಆ ನಂಬಿಕೆ ಅವ್ರಿಗೆ ಏನ್ ಮಾಡ್ತದೆ, ನೀತಿ ಅಂದ್ರೆ ಒಳ್ಳೆತನಕ್ಕೆ ಕೊಡ್ತದೆ. ಆ ಒಳ್ಳೆತನ ಅವ್ರು ಯಾರು ಬೆರಳೆತ್ತಿ ತೋರಿಸೋ ರೀತಿಯಲ್ಲಿ ಅವ್ರು ನಡ್ಕೊಳಕ್ಕಾಗಲ್ಲ. ಹಾಗಾಗಿ ಪ್ರಿಯರೇ, ನಂಬಿಕೆನೋ ಒಂದು ನಮ್ಮಲ್ಲಿ ಒಂದು ಮೇರೆ ಹಾಕೋಬೇಕು. ಕೊನೆಯದಾಗಿ ಶುದ್ಧತ್ವ. ಪ್ರತಿಯೊಂದರಲ್ಲಿ ನಾವು ಶುದ್ಧತ್ವ ಇರಬೇಕು. ಪ್ರತಿಯೊಂದು ವಿಷಯದಲ್ಲಿ, ನೋಡೋದ್ರಲ್ಲಿ, ಮಾತಾಡೋದ್ರಲ್ಲಿ, ಕೇಳೋದ್ರಲ್ಲಿ, ಎಲ್ಲದರಲ್ಲಿ, ಮಾಡುವಂತ ಕ್ರಿಯೆಗಳು, ಕಾರ್ಯಗಳಲ್ಲಿ, ಪ್ರತಿಯೊಂದರಲ್ಲಿ ಶುದ್ಧತ್ವ ಇರಬೇಕು. ಶುದ್ಧತ್ವ ಇಲ್ಲ ಅಂದ್ರೆ, ನನ್ನ ಟೈಟಲ್ ಏನು, ಜೀವಿತದಲ್ಲಿ ಮೇರೆ ಇಲ್ಲದೆ ಹೋದರೆ, ಒಂದು ಗಡಿ, ಒಂದು ಭಾಗ ಇಲ್ಲದೆ ಹೋದ್ರೆ ಏನಾಗುತ್ತೆ, ಪ್ರಮಾದ. ಡ್ರೈವರ್ ಗಾಡಿ ಓಡಿಸ್ತಾ ಇರ್ತಾನೆ, ಗಾಡಿ ಓಡಿಸ್ಕೊಂಡು ಗಮನ ನೇರವಾಗಿ ದಾರಿ ಮೇಲೆ ಇದ್ರೆ ಅಲ್ಲಿ ಆ ಕಡೆ ಈ ಕಡೆ ಏನ್ ಬರ್ತದೆ ಎಲ್ಲ ಅವನು ಗಮನಿಸ್ಕೊಂಡು ಹೋಗ್ತಾನೆ. ಏನಾದ್ರು ಒಂದೊಂದು ಸಾರಿ 1 ಸೆಕೆಂಡ್ ಪಕ್ಕಕ್ಕೂ ನೋಡಿದಾರಂದ್ರೆ ಅದೇನಾಗುತ್ತೆ, ಆ ಸ್ಟೇರಿಂಗ್ ಯಾವ ಕಡೆ ಹೋಗುತ್ತೋ. ನಾನು ಎಷ್ಟೋ ಸಾರಿ ಆ ತರ ತಪ್ಪಿಸ್ಕೊಂಡಿದ್ದೀನಿ. ರೀಸೆಂಟ್ ಆಗಿ ಒಂದು ಕಾರು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ, ಅವನು ಒಂದು ಏನು ಮೈಸೂರು ಬ್ಯಾಂಕ್ ರೋಡಲ್ಲಿ, ಕೆನರಾ ಬ್ಯಾಂಕ್ ರೋಡಲ್ಲಿ ಬಂದ್ಬಿಟ್ಟ ಅಂತ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಹಿಂಗೆ ಬಂದ್ಬಿಟ್ಟ. ಒಂದು ಹಿಂಗೆ ನಿಂತಿದೆ, ಹಿಂಗೆ ನೋಡ್ರಿ, ಹಿಂಗೆ ನಿಂತಿದೆ, ಇಷ್ಟೇ ಗ್ಯಾಪ್. ಇನ್ನು ಒಂದು ಅರ್ಧ ಅಡಿ ಮುಂದಕ್ಕೆ ಬಂದಿದ್ರೆ ನಾನು ಕಾರ್ ಕೆಳಗೆ ಬೀಳ್ತಾ ಇದ್ದೆ. ಅವನು ಯಾವ ಕಡೆ ನೋಡ್ಕೊಂಡು ಬರ್ತಾ ಇದ್ದೆ, ನನಗೇನು ಕರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ, ಆದ್ರೆ ಅವ್ನು ಬಂದಿದ್ದು ರಾಂಗ್. ಅಂದ ತಕ್ಷಣ ಬ್ರೇಕ್ ಹೊಡೆದ. ಇಲ್ಲಾಂದ್ರೆ ನನ್ನ ಮೇಲೆ ಹತ್ತ ಬಿಡ್ತಾ ಇರ್ತದೆ. ದೇವರೇ, ಯಾವ್ದಪ್ಪ ಗ್ರಾಚಾರ ಇದು, ಅದ್ಯಾವ್ದು ಕೆಲ್ಸಕ್ಕೆ ಬಾರ್ದು ಕೇಳಕ್ ಹೋಗಿ ಹಂಗಾಗೋಯ್ತು. ಹಾಗೆ ಪ್ರಿಯರೇ, ನಾವು ಪ್ರತಿಯೊಂದರಲ್ಲಿ ನಮ್ಮನ್ನ ನಾವೇನ್ ಮಾಡ್ಬೇಕು, ಶುದ್ಧತ್ವ ಮಾಡ್ಕೊಳ್ಬೇಕು, ಶುದ್ಧೀಕರಿಸ್ಕೊಳ್ಬೇಕು. ಆಗ ದೇವರೇನ್ ಮಾಡ್ತಾನೆ ಪ್ರಿಯ ನನ್ನ ಸಹೋದರರೇ, ನಾವು ನೋಡ್ತೇವೆ ಅಂತ ಸಂದರ್ಭದಲ್ಲಿ ದೇವರು ನಮ್ಮ ಸುತ್ತಲೂ ಮೇರೆ ಆಗ್ತಾನೆ. ಯೋಬನ ಹಾಗೆ ಸುತ್ತಲೂ ಯಾವ ರೀತಿ ಮೇರೆ ಆಗ್ತಿದಾರೋ ಹಾಗೆ ನೋಡ್ರಿ, 34ನೇ ಕೀರ್ತನೆ 7ನೇ ವಚನದಲ್ಲಿ ನೋಡುವಾಗ, ಯೆಹೋವನ ಭಯಭಕ್ತಿಯುಳ್ಳರ ಸುತ್ತಲೂ ಆತನ ದೂತರನ್ನು ದಂಡೆಳಿಸಿ ಕಾವಲಾಗಿ ಕಾಪಾಡುತ್ತಾನೆ. ಹಲ್ಲೆಲೂಯಾ. ಯಾರು ದೇವರ ಭಯಭಕ್ತಿಯಲ್ಲಿ ಇರ್ತಾರೋ ಅವರ ಸುತ್ತಲೂ, ಅವ್ರ ಮನೆ ಸುತ್ತಲೂ, ಅವ್ರ ಮಕ್ಕಳ ಸುತ್ತಲೂ, ಅವ್ರು ಹೋಗುವಾಗಲೂ ಬರುವಾಗಲೂ ಎಲ್ಲ ಸಮಯದಲ್ಲಿ ದೇವದೂತರನ್ನ ಕಾವಲಿಸಿ ಅವ್ರನ್ನ ಕಾಪಾಡ್ತಾನೆ. ಯಾವ ಶೋಧನೆ ಆಗದೆ, ಯಾವ ಕಷ್ಟ ಬರದೆ, ಯಾವ ಸಮಸ್ಯೆಗಳು ಬರದೆ, ಯಾವ ರೋಗಗಳು ಬರದೆ ದೇವ್ರೇನ್ ಮಾಡ್ತಾನೆ, ಅವ್ರನ್ನ ಕಾಪಾಡ್ತಾನೆ. ಇನ್ನೊಂದು ವಚನ ನೋಡುವಾಗ 15ನೇ ಅಧ್ಯಾಯ 1ನೇ ವಚನ, ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಅಬ್ರಾಹ್ಮನ್ನ ಧೈರ್ಯ ಪಡಿಸ್ತಾ ಇದ್ದಾನೆ. ಏನಂತ ಧೈರ್ಯ ಪಡಿಸ್ತಾ ಇದ್ದಾನೆ ನೋಡ್ರಲ್ಲಿ, ಆದಿಕಾಂಡ 15:1 ಏನ್ ಹೇಳ್ತದೆ, ಅಬ್ರಾಹ್ಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನ ಇಟ್ಟದೆ, ನೀನು ಭಯಪಡಬೇಡ, ನಿನ್ನ ಜೀವಿತದಲ್ಲಿ ನಾನು ನಿನ್ ಗುರಾಣಿಯಾಗಿರ್ತೀನಿ ಅಂತ ಅಬ್ರಾಹ್ಮನ್ಗೆ ಧೈರ್ಯ ಪಡಿಸ್ತಾ ಇದ್ದಾನೆ, ಒಂದು ಮೇರೆ ಆಗ್ತಾ ಇದ್ದಾನೆ. ಮೋಶೆ ಇಸ್ರಾಯೇಲ್ರಿಗೆ ಹೇಳ್ತಾ ಇದ್ದಾನೆ, ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 29ನೇ ವಚನ, ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 29ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾನೆ, ಇಸ್ರಾಯೇಲರೇ ನೀವು ಎಷ್ಟೋ ಧನ್ಯರು. ಯಾಕೆ? ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯಾಗಿದ್ದಾನೆ. ಸಾಕು. ಏನಂತೆ?
ನಿಮ್ಮಷ್ಟು ಧನ್ಯರು ಯಾರಿಲ್ಲ. ಯಾಕಂದ್ರೆ ನಿಮ್ಮ ಸುತ್ತಲೂ ಆತನ ಮೇರೆ ಹಾಕಿದ್ದಾನೆ. ಮೇರೆ ಇಲ್ಲದೆ ಹೋಗಿದ್ದಿದ್ರೆ ಅರಣ್ಯದಲ್ಲೇ ಅವ್ರು ನಾಶ ಹೋಗ್ತಾ ಇದ್ರು, ಇಲ್ಲ ಎಲ್ಲೇ ಐಗುಪ್ತ ದೇಶದಲ್ಲಿ ನಾಶ ಹೋಗ್ತಾ ಇದ್ರು. ಪ್ರಿಯ ನನ್ನ ಸಹೋದರರೇ, ಗಂಗಾಧರ್ ಹೇಳ್ತಾ ಇದ್ದೆ, ಒಂದು ಪದೇ ಪದೇ ಅಂದ್ರೆ ಇಸ್ರಾಯೇಲರು. ಅವರು ಐಗುಪ್ತ ದೇಶದಲ್ಲಿ ಆ ಬೆಂಕಿಯು ಬಾಧೆಲ್ಲ ನರಳ್ತಾ ಇದ್ರು, ಅಷ್ಟು ಹಿಂಸೆ ಆಗ್ತಾ ಇದ್ದ ಅವ್ರಿಗೆ, ಅಷ್ಟು ಕಷ್ಟ ಕೊಡ್ತಾ ಇದ್ರು, ಬಿಟ್ಟಿ ಕೆಲಸ ಮಾಡ್ತಾ ಇದ್ರು ಅವರು. ಅದು ಅವ್ರಿಗೆ ಹೇಳ್ತಾ ಇದ್ದಾನೆ, ನೀವು ಎಷ್ಟೋ ಧನ್ಯರಪ್ಪ, ಐಗುಪ್ತ ದೇಶದಿಂದ ಆ ಪದೆಯಿಂದ ನಿಮ್ಮನ್ನು ಆಚೆ ತಂದಿದ್ದಾನೆ, ದೇವದೂತರು ತಿನ್ನುವಂತ ಅನ್ನವನ್ನು ನಿಮ್ಗೆ ಕೊಡ್ತಾ ಇದ್ದಾನೆ. 40 ವರ್ಷ ನಡೆದ್ರು ನಿಮ್ಮ ಬಟ್ಟೆ ಹರಿಲಿಲ್ಲ, ನಿಮ್ ಕಾಲ್ ಚಪ್ಪಲಿ ಹರಿದೋಗ್ಲಿಲ್ಲ, ನಿಮ್ ಕಾಲುಗಳು ಬಾತಲಿಲ್ಲ. ಎಲ್ಲ ರೀತಿಯಲ್ಲಿ ದೇವರು ನಿಮ್ಮನ್ನು ಪೋಷಣೆ ಮಾಡಿ, ನೀವೆಷ್ಟೋ ಧನ್ಯರಪ್ಪ, ನೀವೆಷ್ಟೋ ಧನ್ಯರು. ನಿಮ್ಮಷ್ಟು ಭಾಗ್ಯವಂತರು ಯಾರಿಲ್ಲ. ಏನು ಈಗ ಇಂಥ ಮಗು ಹಾಕೊಂಡಿರೋ ಬಟ್ಟೆ ಅವಾಗ ಆಚೆ ಬಂದಿರೋದು ಐಗುಪ್ತ ದೇಶದಿಂದ, 40 ವರ್ಷ ಆಕೆ ಬೆಳೀತಾ ಇದ್ರೆ ಆ ಬಟ್ಟೆನೂ ಬೆಳೀತಾ ಇತ್ತಂತೆ, ಆ ಕೆರೆಗಳು ಕೂಡ ಬೆಳೀತಾ ಇತ್ತಂತೆ. ಎಷ್ಟು ದೇವರು ದೊಡ್ಡವನಲ್ಲ. ಅದಕ್ಕೆ ಹೇಳ್ತಾ, ನಿಮ್ಮಷ್ಟು ಭಾಗ್ಯವಂತರ ಯಾರು ಇಲ್ಲ. ಯಾಕೆಂದ್ರೆ ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕತ್ತಿಯೂ ಆಗಿದ್ದಾನೆ, ಗೌರವ ಕತ್ತಿ ಆಗಿದ್ದಾನೆ, ನಿಮ್ಮನ್ನು ರಕ್ಷಿಸಿದಾಗಿದ್ದಾನೆ. 115ನೇ ಕೀರ್ತನೆ 11ನೇ ವಚನದಲ್ಲಿ ನಾವು ನೋಡ್ತೀವಿ, ಅಲ್ಲಿ ದೇವರ ವಾಕ್ಯ ಒಂದು ವಾಗ್ದಾನ ಮಾಡಿದೆ, ಯೆಹೋವನ ಭಕ್ತರೇ, ಯೆಹೋವನಲ್ಲಿ ಭರವಸೆ ಬಿಡ್ರಿ. ನಾವೆಲ್ಲ ಯಾರು? ಯೆಹೋವನ ಭಕ್ತರು. ನಾವೇನ್ ಮಾಡ್ಬೇಕು? ದೇವರಲ್ಲಿ ಭರವಸೆ ಬಿಡ್ಬೇಕು. ನನ್ನ ದೇವರಿದ್ದಾನೆ, ನಾನು ಆ ದೇವರು ನಂಬಿದ್ದೀನಿ, ಆ ದೇವರು ನನ್ನನ್ನ ಯಾವುದಕ್ಕೂ ಕೈ ಬಿಡೋದಿಲ್ಲ, ಯಾವುದಕ್ಕೂ ಕೈ ಬಿಡೋದಿಲ್ಲ. ಆ ದೇವರು ನನ್ನ ಗುರಾಣೆ ಆಗಿದ್ದಾನೆ, ಆತನ ಕೋಟೆ ಆಗಿದ್ದಾನೆ, ಆತನ ಆಶ್ರಯವಾಗಿದ್ದಾನೆ. ಯಾಕಂದ್ರೆ ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಪ್ರಿಯ ನನ್ನ ಸಹೋದರರೇ, ಏನಾಗಿದ್ದಾನೆ? ಅವರ ಸಹಾಯಕನು ಗುರಾಣಿ ಆತನೇ. 119ನೇ ಅಧ್ಯಾಯದಲ್ಲಿ ಅದು 114ನೇ ವಚನ ಕೀರ್ತನೆಯಲ್ಲಿ ಏನ್ ಹೇಳ್ತದೆ? ನನ್ನ ಆಶ್ರಯ ಗುರಾಣಿಯು ನೀನೇ. ಹಲ್ಲೆಲೂಯಾ. ಒಂದು ತೀರ್ಮಾನ ತಗೊಳ್ರಿ, ದೇವರೇ ನೀನು ನನ್ನ ಸುತ್ತಲೂ ಮೇರೆ ಹಾಕು, ನನ್ನ ಕಣ್ಣಲ್ಲಿ ಪಾಪ ಮಾಡಬಾರ್ದು, ನನ್ನ ಆಲೋಚನೆಯಲ್ಲಿ ನಾನು ಪಾಪ ಮಾಡಬಾರ್ದು, ನನ್ನ ಮಾತಿನಲ್ಲಿ ನಾನು ಪಾಪ ಮಾಡಬಾರ್ದು, ನಾನು ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು. ನಾನು ನಡೆಯುವಂತ ದಾರಿ ಒಳ್ಳೆ ದಾರಿ ಆಗಿರ್ಬೇಕು, ನಾನು ಮಾಡುವಂತ ಕ್ರಿಯೆಗಳು ಕಾರ್ಯಗಳು ನ್ಯಾಯಯುತವಾಗಿರ್ಬೇಕು. ಯೋಬನಿಗೆ ಯಾವ ರೀತಿ ಬೇಲೆ ಹಾಕಿದ್ಯೋ ಅವನಿಗೂ, ಅವನ ಮನೆಗೂ, ಅವನ ಸ್ವಾಸ್ಥ್ಯಕ್ಕೂ ಯಾವ ರೀತಿ ಬೇಲೆ ಹಾಕಿದ್ಯೋ ಅದೇ ರೀತಿಯಲ್ಲಿ ನನಗೂ, ನನ್ನ ಕುಟುಂಬಕ್ಕೂ, ನನ್ನ ಮಕ್ಕಳಿಗೂ, ನನ್ನ ಗಂಡನಿಗೂ, ನನಗೆ ಕೊಟ್ಟಿರುವಂತ ಎಲ್ಲ ಐಶ್ವರ್ಯಕ್ಕೂ, ನನ್ಗೇನೇನು ಕೊಟ್ಟಿದೆ ಎಲ್ಲಕ್ಕೂ ನೀನು ಮೇರೆ ಹಾಕು ಅಂತ ಹೇಳಿ ದೇವರನ್ನ ಬೇಡ್ಕೊಳ್ಳೋದಾದ್ರೆ, ಪ್ರಿಯ ನನ್ನ ಸಹೋದರಿ, ಖಂಡಿತ ಆತನು ನಿನ್ನ ಸುತ್ತಲೂ, ನಿನ್ನ ಕುಟುಂಬದ ಸುತ್ತಲೂ, ನಿನಗೆ ಕೊಟ್ಟಿರೋ ಎಲ್ಲರ ಸುತ್ತಲೂ ಆತನ ಮೇಲೆ ಯಾಕೆ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಯಾಕಂದ್ರೆ ಆತನು ನಿನ್ನನ್ನು ಕಾಯುವಂತ ಗುರಾಣಿಯಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನಡೆಸಿದ ನೀನೇನಯ್ಯ, ಇದುವರೆಗೂ ನಡೆಸಿದ ನೀನೇನಯ್ಯ. ಆರಾಧನೆ 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 ಆಶ್ರಯವು ನೀನೇಸಯ್ಯ, ನನ್ನ ಆಧಾರವು ನೀನೇಸಯ್ಯ. ಆಶ್ರಯವು
ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ಯೋಬನು ದೇವರಿಗೆ ಇಷ್ಟವುಳ್ಳವನಾಗಿರೋದಕ್ಕೆ ಕಾರಣ ಅವನಲ್ಲಿ ಭಯ ಭಕ್ತಿ ಇತ್ತು. ಭಯ ಮತ್ತು ಭಕ್ತಿ ಎರಡೂ ಇತ್ತು. ಭಯ ಇದ್ರೆ ಸಾಲದು, ಭಕ್ತಿ ಇದ್ರೆ ಸಾಲದು, ಎರಡೂ ಇರಬೇಕು. ಭಯ ಇದ್ರೆ ಆಟೋಮೆಟಿಕ್ಲಿ ಭಕ್ತಿ ಬರ್ತದೆ, ಭಕ್ತಿ ಇದ್ರೆ ದೇವರೊಟ್ಟಿಗೆ ಸಂಪರ್ಕ ಬೆಳೆಸ್ಕೊಳ್ತಾನೆ, ದೇವರೊಟ್ಟಿಗೆ ಮಾತನಾಡು. ಯಾವ ರೀತಿ? ಪ್ರಾರ್ಥನೆ ಮುಖಾಂತರ ಪ್ರತಿಯೊಂದು ಕಷ್ಟ ಸುಖ ದೇವರ ಹತ್ರ ಹೇಳ್ಕೊಳ್ತಾ ಇರ್ತಾನೆ. ಅವಾಗ ಅವರಿಬ್ಬರು ದೇವರ ಹತ್ರ ಯಾವಾಗ ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆ ಮುಖಾಂತರ ಮಾತನಾಡ್ತಾ ಇದ್ದಾನೋ ದೇವರಿಗೂ ಅವ್ರಿಗೆ ಸಂಬಂಧ ಹುಟ್ಟುತ್ತೆ, ಪ್ರೀತಿ ಹುಟ್ಟುತ್ತೆ. ಅವಾಗ ದೇವರು ಅವರೆಲ್ಲ ಇಷ್ಟಾರ್ಥಗಳೆಲ್ಲ ನೆರವೇರಿಸ್ತಾ, ಸೈತಾನ್ ತರುವಂತ ಎಲ್ಲ ಕುತಂತ್ರಗಳನ್ನು ಬಿಡಿಸುತ್ತಾ ಪ್ರತಿಯೊಂದು ವಿಷಯದಲ್ಲಿ ಕಾಪಾಡ್ತಾನೆ. ದೇವ್ರ ನಾಮ ಸ್ತೋತ್ರವಾಗಲಿ. ಹಾಗಾಗಿ ಇವತ್ತು ಪ್ರಾರ್ಥನೆ ಮಾಡ್ಕೊಳ್ರಿ, ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡೋಣ. ದೇವರೇ, ಯೋಬನ ಸುತ್ತಲೂ ಯಾವ ರೀತಿ ಬೇಲಿ ಹಾಕಿದ್ಯೋ ಹಾಗೆ ನನ್ನ ಸುತ್ತಲೂ ನೀವು ಬೇಲಿ ಹಾಕು. ನಿನ್ನ ಇಷ್ಟದ ಪ್ರಕಾರ ನಾನು ಜೀವಿಸುವ ಹಾಗೆ ನಿನ್ ಸಹಾಯ ಮಾಡುತ್ತ ಇವತ್ತು ತೀರ್ಮಾನ ಮಾಡ್ಕೊಳ್ರಿ. ಇವತ್ತು ತೀರ್ಮಾನ ಮಾಡ್ಕೊಳ್ರಿ. ಖಂಡಿತ ದೇವರು ಯೋಬನ ಕಾದಂತೆ ನಿನ್ನನ್ನು ನಿಮ್ಮನ್ನು ಕಾಯಲಿಕ್ಕೆ ಆತನ ಶಕ್ತನಾಗಿದೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆಯಪ್ಪ. ನೀನ್ ಒಳ್ಳೆ ದೇವರಪ್ಪ, ಒಳ್ಳೆ ದೇವರಪ್ಪ, ಒಳ್ಳೆ ಕಾಳು ಮಾಡಂತ ದೇವರ ಸ್ವಾಮಿ ಅಪ್ಪ. ನಿನ್ಗೆ ಅಸಾಧ್ಯವಾದ ಯಾವುದಿಲ್ಲ. ಯೋಬನ ಸುತ್ತಲೂ, ಯೋಬನಿಗೂ, ಯೋಬನ ಮನೆಗೂ, ಯೋಬನ ಕೊಟ್ಟಂತ ಸ್ವಾಸ್ಥ್ಯಕ್ಕೂ ಯಾವ ರೀತಿ ನೀನು ಅಪ್ಪ ಬೇಲಿ ಹಾಕಿದ್ದೇವೆ ಸ್ವಾಮಿ, ಅದೇ ರೀತಿಯಲ್ಲಿ ಈ ವಾಕ್ಯವನ್ನು ಕೇಳುತ್ತಾ ನಿನ್ನ ಮಕ್ಕಳು ಸುತ್ತಲೂ ಬೇಲಿ ಹಾಕು. ಇಲ್ಲಿ ಕೂತಿರುವಂತ ನಿನ್ನ ಮಕ್ಕಳ ಎಲ್ಲರ ಸುತ್ತಲೂ ಬೇಲಿ ಹಾಕು. ಅವ್ರ ಕುಟುಂಬಕ್ಕೂ ಬೇಲಿ ಹಾಕು. ಅವ್ರಿಗೆ ಏನೇನು ಕೊಟ್ಟಿದ್ದೋ ಎಲ್ಲಕ್ಕೂ ಬೇಲಿ ಹಾಕು. ಅವರ ಆರೋಗ್ಯದ ಮೇಲೆ ನಿನ್ನ ಕೃಪೆ ಇರ್ಲಪ್ಪ. ಯಾವ ಸೈತಾನನು ಅವರನ್ನು ತಾಕದ ಹಾಗೆ, ಯಾವ ಸೈತಾನ ಅವ್ರ ಮೇಲೆ ಅಪ್ಪ ಕಾರ್ಯಗಳು ಮಾಡದ ಹಾಗೆ ನೀನೇ ಅವರ ಸುತ್ತಲೂ ಬೇಲಿ ಹಾಕಪ್ಪ. ಅಪ್ಪ, ಆ ಒಂದು ತೀರ್ಮಾನ, ನನ್ನ ದೇವರು ನನ್ನ ಸುತ್ತಲೂ ಬೇಲಿ ಹಾಕ್ತಾನೆ, ನನ್ನ ದೇವರಿಗೆ ಇಷ್ಟವಾಗಿ, ದೇವರ ಮಗಳಾಗಿ, ದೇವರ ಮಗನಾಗಿ ಜೀವಿಸುವಂತೆ ನನ್ನನ್ನು ನಾನು ಸಿದ್ಧಪಡಿಸ್ಕೊಳ್ತೀನಿ. ನಾನು ದೇವರಲ್ಲಿ ಭಯಭಕ್ತಿಯುಳ್ಳನಾಗಿ ಜೀವಿಸ್ತೇನೆ ಎಂಬುದಾಗಿ ಅಪ್ಪ ಈ ಮಕ್ಕಳು ತೀರ್ಮಾನಿಸಿಕೊಳ್ಳುವ ಹಾಗೆ ಪ್ರತಿಯೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ಪ್ರತಿಯೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು ಅಪ್ಪ. ಮಕ್ಕಳಿಗೆ ಏನ್ ಬೇಕು ಯೇಸು ನಾಮ ಎಲ್ಲವನ್ನು ಒದಗಿಸಿಕೊಟ್ಟಪ್ಪ. ನೀನೇ ಕಾಪಾಡಿ ಆಶೀರ್ವದಿಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್, ಆಮೆನ್, ಆಮೆನ್.